थ्री बोलो भारत माता की बैठिए बैठ सकते ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಅದರ ಅಂಗವಾಗಿ ಪ್ರಾರ್ಥನೆ ವಚನ ಈ ವಚನ ಸ್ಪರ್ಧೆಯಲ್ಲಿ ಫಸ್ಟ್ ಬಂದಂತ ವಿದ್ಯಾರ್ಥಿನಿಯಿಂದ 2 ವಚನಗಳ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಕುಮಾರಿ ಜಾನ್ವಿ ಬೆಳಗ್ಗೆ ಇವಾಗ 20 ಹೆಚ್ಚು ವಚನಗಳನ್ನು ವಿದ್ಯಾರ್ಥಿ ವಿಶೇಷ ಏನಂದ್ರೆ ನೀವೆಲ್ಲ ಮಾನದ ಮಠದಲ್ಲಿ ನೋಡಿರ್ಬೋದು. ಕಣ್ಣು ಕಟ್ಟಿ ಬಿಟ್ಟರೆ ನೀವು ಏನು ಅಕ್ಷರ ತೋರಿಸ್ತೀರ, ಯಾವ ಸಂಖ್ಯೆ ತೋರಿಸ್ತೀರಿ, ನೋಟ್ನಲ್ಲಿ ಯಾವ ಸಂಖ್ಯೆ, ಯಾವ ನೋಟ್ 10ರದ 20ರದ ನೀವು ಬೇಕಾದ ನೋಟ್ ಹಿಂಗೆ ಹೇಳ್ರಿ, ಆ ನೋಟ್ ಹೇಳ್ತಾರ, ಆ ನೋಟ್ ಹೇಳ್ತಕ್ಕಂಥ ಸಂಖ್ಯೆ ಬಡ ಹೇಳ್ಬಿಡ್ತಾರೆ. ನೀವಾಗ ಕಟ್ಬೇಕು, ನಾವು ಕಟ್ಟೋದಿಲ್ಲ ಅಂತ ಒಂದು ಜಾನ್ವಿ ಹುಡುಗಿ ಒಳ್ಳೆ ಟ್ಯಾಲೆಂಟ್ ಹೊಂದಿದೆ. ಆ ಕುಮಾರಿ ಜಾನ್ವಿಗೆ ಧನ್ಯವಾದಗಳು. ಈಗ ಸ್ವಾಗತ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಅಕ್ಕನಬಳದ ಅಧ್ಯಕ್ಷರಾದಂಥ ಸವಿತಾ ಮಾಟೂರ್ ಮೇಡಮ್ ಅವರಿಗೆ ಕುಮಾರಿ ಜಾನ್ವಿಯಿಂದ ಹೂವು ಕೊಟ್ಟು ಸ್ವಾಗತ ಮಾಡಬಹುದು. ಜಾನ್ವಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ನಿಮಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ನಿಮಗೆ. ಅದೇ ರೀತಿಯಾಗಿ ಅಕ್ಕನಬಳದ ಕಾರ್ಯದರ್ಶಿಗಳಂತ ಪ್ರತಿಭಾ ತಲೆಗಾವ್ ಮೇಡಮ್ ಅವರಿಗೆ ಶಿವಾನಿ ವಿದ್ಯಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ನಿಮಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀಧರ್ ಜೋಗಿನ್ ಅವರಿಗೆ ಸ್ವಾಗತ ಮಾಡುವ ಮೂಲಕ ಮುಕ್ತಾರ್ ಅವರು ಪುಷ್ಪ ಕೊಟ್ಟು ಸ್ವಾಗತ ಮಾಡಲು ಅವರಿಗೆ ಇವತ್ತಿನ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಂತ ವಿಶೇಷವಾಗಿ ಧನ್ಯವಾದಗಳು ಅಕ್ಕನಬಳಕ್ಕೆ ಮತ್ತು ನನ್ನ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಂತ ಶ್ರೀಮತಿ ಸವಿತಾ ಶೆಟ್ಟಿ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಶಾನ್ವಿ ಚಲವಾದಿ ಅವರಿಂದ ಪುಷ್ಪ ಕೊಡುವ ಮೂಲಕ ಸ್ವಾಗತ ಮಾಡಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ನಿಮಗೆ. ಅದೇ ರೀತಿಯಾಗಿ ಅಕ್ಕನಬಳದ ಸದಸ್ಯರಾದಂಥ ಸುವರ್ಣ ಶೆಟ್ಟಿ ಮೇಡಮ್ ಅವರಿಗೆ ತ್ರಿವೇಣಿ ಪುಷ್ಪ ಕೊಟ್ಟು ಸ್ವಾಗತ ಮಾಡಬೇಕಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ನಿಮಗೆ. ಅದೇ ರೀತಿಯಾಗಿ ಅನುಸೂಯ ಅಂಗಡಿ ಮೇಡಮ್ ಅವರಿಗೆ ಸ್ಪಂದನಾ ವಿದ್ಯಾರ್ಥಿ ಬಂದು ಪುಷ್ಪ ಕೊಡೋದ್ರ ಮೂಲಕ ಸ್ವಾಗತ ಮಾಡಬೇಕಂತ ಆ ವಿದ್ಯಾರ್ಥಿ ಬಂದು ಪುಷ್ಪ ಕೊಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ನಿಮಗೆ. ಅದೇ ರೀತಿಯಾಗಿ ಗಿರಿಜಾ ಶಿವಬಲ್ ಅಕ್ಕವರಿಗೆ ನಗಲ ಬಂದು ಪುಷ್ಪ ಕೊಡೋದ್ರ ಮೂಲಕ ಸ್ವಾಗತ ಮಾಡ್ಕೋಬೇಕು.
ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಲಲಿತಾ ಅಂಗಡಿ ಮೇಡಮ್ ಅವರಿಗೆ ಆಲಿಯಾ ವಿದ್ಯಾರ್ಥಿ ಬಂದು ಪುಷ್ಪ ಕೊಡೋದ್ರ ಮೂಲಕ ಅವರು ಸ್ವಾಗತ ಮಾಡಿದರು. ಓಂ ಶ್ರೀ ಗುರು ಬಸವ ನಾನು ರಾಜೇಶ್ವರಿ ಶಿವಬಲ ಮೇಡಮ್ ಅವರಿಗೆ ಭಾಗ್ಯಶ್ರೀ ಪುಷ್ಪ ಕೊಡೋದ್ರ ಮೂಲಕ ಸ್ವಾಗತ ಮಾಡ್ತಾರೆ. ಓಂ ಶ್ರೀ ಗುರು ಬಸವಾಯ ನಮಃ. ಅದೇ ರೀತಿಯಾಗಿ ಶ್ರೀಮತಿ ಸುನೀತಾ ಅಂಗಡಿ ಮೇಡಮ್ ಅವರಿಗೆ ಚೈತ್ರ ವಿದ್ಯಾರ್ಥಿ ಬಂದು ಪುಷ್ಪ ಕೊಡೋದ್ರ ಮೂಲಕ ಸ್ವಾಗತ ಮಾಡ್ಕೋಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ವಿಶ್ವಲಕ್ಷ್ಮಿ ಶೆಟ್ಟರ್ ಮೇಡಮ್ ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ವೈಷ್ಣವಿ ಬಂದು ಪುಷ್ಪ ಕೊಡೋದ್ರ ಮೂಲಕ ಸ್ವಾಗತ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಅಕ್ಕಮಳದ ಸದಸ್ಯರು ಸಹಿತ ಶಿವಬಲ್ ಮೇಡಮ್ ಅವರಿಗೆ ಕೃಷ್ಣ ಬಂದು ಪುಷ್ಪ ಕೊಡೋದ್ರ ಮೂಲಕ ಸ್ವಾಗತ ಮಾಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಗೆ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯ ಶಿಕ್ಷಕ ಬಳಗದವರಿಗೆ ಹಾಗೂ ಪ್ರೀತಿಯ ಬಂಧು ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಾಡ್ಕೊಂಡ್ರೆ ಅಕ್ಕನ ಬಳಗ ತಂಡದವರ ಜೊತೆ ಹೇಳ್ತಾ ಸವಿತಾ ಕಾಮೆಂಟ್ ಗೌರವಿಸಕ್ಕೆ ಕೂಡ ವಿಶೇಷವಾಗಿ ಅನ್ನೋದು. ಯಾಕಂದ್ರೆ ನನ್ನ ಕೇಳಿದ್ದೆ, ಯಾಕಂದ್ರೆ ನಾವು ಒಬ್ಬೊಬ್ಬರು ಶಾಲೆ ಹಾಕಿ ಮಾಡ್ಕೊಂಡಿರ್ತೀವಿ ಸ್ಪರ್ಧೆಗೆ. ಅದಕ್ಕೆ ನಾನು ಶಿವಬಾಲ ಅಕ್ಕ ಕೇಳಿದಾಗ ಏನು ಇಂಥವ್ರು ಆಯ್ಕೆ ಮಾಡ್ಕೊಂಡಂದಾಗ ನೋಡ್ರಿ ಎಂತ ಮೇಡಮ್ ಒಂದು ಅಕ್ಕನ ಬಳಗ ಡೊನೇಟ್ ಮಾಡ್ತಾರೆ. ನಿಮ್ಮ ಕಾರ್ಯಕ್ರಮ ಏನಿತ್ತು ನಮ್ಮ ಶಾಲೆ ಬಂದ್ ಮಾಡಿ ಯಾವ್ದು ಅಕ್ಕನ ಬಳಗ ಬೇಕಾಗ್ತಿರಲಿ ನಾವು ಶ್ರಾಂತಿ ಕೊಡ್ತೀವಿ. ನಿಮ್ಗೆ ಹೆಂಗ್ ಬೇಕಾದ ಕಾರ್ಯಕ್ರಮ ಮಾಡ್ಕೊಡ್ತೀವಿ. ಬೇಕಾದ ಕಾರ್ಯಕ್ರಮ ಇರಲಿ ಯಾವಾಗ ಸೂಟೆ ಆಗಿರಲಿ ಏನೇ ಇರಲಿ ನಾವು ಮಾಡಿಕೊಡ್ತೀವಿ. ನಿಮ್ಮ ಜೊತೆ ನಾವು ಇರ್ತೀವಿ. ನಿಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ತೀವಿ. ನಮ್ಮ ಮಕ್ಕಳ ಜೊತೆ ಇರ್ತೀವಿ. ನಾವು ಯಾವ ಸಣ್ಣ ಮಕ್ಕಳು ಏನು ಮಾಡಬೇಡ. ಬೇಕಾದ ಕಾರ್ಯಕ್ರಮ ಇರಲಿ ನಮ್ಮ ಮುಖ್ಯರು ಸ್ಟಾಫ್ ಇರ್ತೀವಿ. ನಿಮ್ಮ ಕಾರ್ಯಕ್ರಮ ನಾವು ಕೊಡ್ತೀವಿ. ಈಗ ವಿಶೇಷವಾಗಿ ನಮ್ಮ ಮಕ್ಕಳು ನಿಮ್ಮ ಸಂಬಂಧ ಒಂದು ವಚನ ಒಂದು 2 ನಿಮಿಷದ ಒಂದು ವಚನ ನೃತ್ಯ ಮಾಡ್ತಾ ಇದ್ರೆ ಆ ನೃತ್ಯ ಗಮನಿಸ್ಬೇಕು. ಸ್ವಲ್ಪ ದಾರಿ ಮಾಡ್ಕೊಡ್ಬೇಕು.
ಒಂದು 23 ಹುಡುಗರು ವಚನದಲ್ಲಿ ಭಾಗವಹಿಸಿದ್ರು. ಒಬ್ರು 10, ಒಬ್ರು 8, ಒಬ್ರು 15, ಒಂದು 20, 22 ಹೀಗೆ ನಾವು ಎಲ್ಲ ಶಿಕ್ಷಕರು ಕೂತ್ಕೊಂಡು ವಚನ ಅದರಲ್ಲಿ ಪ್ರಥಮ 2, ದ್ವಿತೀಯ 2, ತೃತೀಯ 2. ಈಗ ಪ್ರಥಮ ಬಂದಂತ ವಿದ್ಯಾರ್ಥಿಗಳು ತೃತೀಯ ಬಂದ ಫಸ್ಟ್ ವಚನ ಸ್ಪರ್ಧೆಯಲ್ಲಿ ಬಂದಂತ ವಿದ್ಯಾರ್ಥಿಗಳು ಅಂದ್ರೆ ಅರುಣ್ ಕುಮಾರ್ ಮ್ಯಾಗಲ್ ಹಾಗೂ ಸೌಜನ್ಯ ಬಂಡೆಪ್ಪ. ನೀವು ಇಬ್ರು ವಿದ್ಯಾರ್ಥಿಗಳು ಅರುಣ್ ಸವಿತಾ ಅಂಗಡಿ ಸೆಟ್ ಮೇಡಮ್ ಹಾಗೂ ಅಕ್ಕನ ಬಳಗದವರು ಕೂಡಿ ಕೊಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆ ಕಡೆ ಒಬ್ರು ನೀನು ಅವ್ರು ಹಾಕೊಳ್ತಾ ಅವ್ರು ಹಾಕೊಂಡು ಅಲ್ಲಿಂದ ಒಂದು ಕರೆಕ್ಟ್ ಆಗಿ ನೀವು ಡ್ರೈವರ್ ಚಪ್ಪಾಳ್ತಾಡ್ರಿ. ಭೂಮಿಕಾ ಮಾದರ್ ಸಾದಿಕ್ ದಬೇದಾರ್. ಇಲ್ಲ ಭೂಮಿಕಾ ಮಾದರ್ ಹಾಗೂ ಸಾದಿಕ್ ದಬೇದಾರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧನ್ಯವಾದಗಳು. ಈ ಕಡೆ ಬರಬೇಕು. ಅದೇ ರೀತಿಯಾಗಿ ಪ್ರಥಮ ಜಾನ್ವಿ ಬೆಟಗೇರಿ ಹಾಗೂ ಸಂಗಮೇಶ್ ಮಾತಾಡ. ಜಾನ್ವಿ ಶ್ಲೋಕ ಹೇಳ್ತಾರೆ ಮೇಡಮ್. ಹುಡುಗ ಅದ್ಭುತ ಶ್ಲೋಕ ಹೇಳ್ತಾರೆ. ಜಾನ್ವಿ ಸಂಗಮೇಶ್ ಮಾತಾಡ. ಜಾನ್ವಿ ಆ ಕಡೆ ಸರಿ ಇಲ್ಲ, ಮಕ್ಕಳ ಕಡೆ ಸರಿ ಇಲ್ಲ, ಆ ಕಡೆ ಸರಿ. ಎಸ್ ಇವ್ರು ರಾಜನ ಅಷ್ಟೇ ಹೇಳಿದ್ರು. ಅವರು ಆ ಕಡೆ ಒಂದಿಬ್ರು ಈ ಕಡೆ ಒಂದಿಬ್ರು ಸರಿ ಆ ಕಡೆ ಒಂದಿಬ್ರು ಜಾನ್ವಿ ಇಲ್ಲಿ ನಡ್ಬೇಕು. ಅಷ್ಟೇ ಎಸ್ ಎಸ್ ಇದನ್ನು ಬರೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧನ್ಯವಾದಗಳು. ಮಾತಾ ಸಿಗಲಿ ಮಾತಾ
ಇಡ್ಲಿ ಬೇಕಾದ್ರೆ ದೋಸೆ, ಸ್ವೀಟ್ ಬೇಕಾದ್ರೆ ಸ್ವೀಟ್ ಮುನ್ಸಲ್ ನಮ್ಮ ಕೂಡಲ ಸಮಾಜ ಇವತ್ತು ಎಷ್ಟು ಸಂತೋಷ ಆಗ್ತದೆ ಅಂದ್ರೆ ನಾವು ಗುರುಮಾತಪ್ಪ ಅಂದ್ರೆ ಪ್ರತಿ ನಿಮಿಷಕ್ಕೂ ಸೆಕೆಂಡಿಗೂ ನೆನೆಸ್ಬೇಕು. ಯಾಕಂದ್ರೆ ಅವ್ರು ಹೇಳದಲ್ಲೇ ನಾವು ಈ ಸ್ಕೂಲಿಗೆ ಬಂದೀವಿ, ಅವ್ರು ಹೇಳದಲ್ಲೇ ನಾವು ಕಾರಣಕ್ಕೆಗಿನ ನೀವೆಲ್ಲ ಮಕ್ಕಳ ನೋಡಿದರ ಭಾಳ ಅಂದ್ರೆ ಭಾಳ ಸಂತೋಷ ಆಗ್ತದೆ. ಆಮೇಲೆ ಪಾತ್ರ ಗುರುಮಾತರ ಪಾತ್ರ ಯಾಕಂದ್ರೆ ಈಗ ಇವತ್ತ ಅವರು ಕಲ್ಶಾರ ಅಂತ ಹೇಳಂತಂದ ನಾವೆಲ್ಲ ಈಗ ಬಂದು ಸ್ಟೇಜ್ ಮೇಲೆ ನಿಂತೀವಿ. ಆಮೇಲೆ ಆ ಗುರುಗಳಿಗೆ ಗುರುಶಿಟಿಯವರಿದ್ದಾರಲ್ಲ ಅವರು ತಮ್ಮ ಹಿರಿಯರ ಹೆಸರಿನಿಂದ ನಿಮಗೆ ಬಹುಮಾನವಾಗಿ ವಚನಗಳನ್ನು ಕಲ್ತಿದ್ದಕ್ಕೆ ಕೊಟ್ಟಾರ. ಎಲ್ಲ ತಗೊಂಡ್ರಿ, ಈಗ 6 ಮಕ್ಕಳು ತಗೊಂಡ್ರಿ. ಹಂಗೆ ನೀವು ಎಲ್ಲರೂ ವಚನ ಕಲಿಬೇಕು. ನೀವು ಶಾಣ್ಯರ ಎಲ್ಲರೂ ಒಂದು ವಚನ ನೀವು ಕಲಿಯಕತ್ತೀರಿ ಅಂದ್ರೆ ನೀವು ಶಾಣ್ಯರ ಹೌದಲ್ಲ? ಹಂಗೆ ನೀವು ಹೆಚ್ಚೆಚ್ಚಾಗಿ ಇನ್ನೂ ವಚನಗಳನ್ನು ಕಲಿಬೇಕು. ಅಂದ್ರೆ ಜ್ಞಾನವನ್ನ ಪಡ್ಕೋಬೇಕು. ಜ್ಞಾನವನ್ನ ಪಡ್ಕೊಳ್ಳೋದು ನಿಮ್ಮ ಒಂದು ಧ್ಯೇಯ ಆಗಿತ್ತು. ಅದರ ಮನ್ಯಾಗ ದೊಡ್ಡವ್ರು ಹೇಳ್ದಂಗೆ ಕೇಳಬೇಕು, ತಂದೆ ತಾಯಿ ಹೇಳಿದಂಗೆ ಕೇಳಬೇಕು, ಇಲ್ಲಿ ಗುರುಗಳು ಹೇಳ್ದಂಗೆ ಕೇಳಬೇಕಾಗುತ್ತೆ. ಹಂಗೆ ನಾವು ಕೂಡ ಇವತ್ತು ನಮ್ಮ ಗುರುಮಾಂತಪ್ಪ ಅವರು ಎಲ್ಲಾ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ವಚನಗಳನ್ನ ಹೇಳಿಕೊಡ್ರಿ, ತಿಳಿಸ್ಕೊಡ್ರಿಗೋಸ್ಕರ ನಾವು ಇಲ್ಲಿ ಗುರುಗಳಿಗೆ ಕೇಳ್ಕೊಂಡ ತಕ್ಷಣ ಅವರು ಬಹಳ ನಮಗೆ ಒಂದು ಸಹಾಯ ಸಹಕಾರವನ್ನು ಕೊಟ್ಟರು. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ವೇದಿಕೆಯನ್ನು ಕೊಟ್ಟರು. ನೋಡ್ರಿ, ಎಲ್ಲರೂ ನಮ್ಮ ವೇದಿಕೆ ಮೇಲೆ ಕುಂದಿಸಿದ್ರು. ಗುರುಮಾತೆಯರು, ಗುರುಗಳು ಎಲ್ಲರೂ ನಮಗೆ ಹೆಂಗಂದ್ರೆ ಅಕ್ಕನೊಳಗ ನೀವೇನ ಮಾಡ್ರಿ, ನಮ್ಮ ಸ್ಕೂಲಿಗೆ ಬರ್ರಿ ಅಂತ ಹೇಳಿ ನಮ್ಗೆ ಪ್ರೋತ್ಸಾಹದ ಮಾತುಗಳನ್ನ ನಮ್ಗೆ ಕೊಡಾಕತ್ತಾರಂತ ನಾವು ಯಾಕೆ ಮಾಡಬಾರ್ದು? ಅದರ ಹಿಂದೆ ನಮ್ಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕು. ನಮ್ಗೆ ಹಂಗೆ ನಮ್ಮ ಗುರುಗಳು ಅದರ ಹೇಳ್ಕೊಡಾಕ. ಅದಕ್ಕೆ ನಾವು ಇನ್ನು ಮುಂದೆ ಎಲ್ಲ ಸರ್, ಮುಖ್ಯೋಪಾಧ್ಯಾಯರ ಸಹಾಯ ಸಹಕಾರದೊಂದಿಗೆ ಇನ್ನೂ ಹೆಚ್ಚು ಈ ಕಾರ್ಯಕ್ರಮಗಳನ್ನು ಅಕ್ಕನ ಬಳಗದಿಂದ ನೀಡಲಾಗ್ತದೆ ಅಂತ ಹೇಳ್ತಾ ತಾವೆಲ್ಲ ಇನ್ನೂ ಹೆಚ್ಚು ವಚನ ಕಲಿಯಲಿ ಅನ್ನೋದಕ್ಕೆ ನಾವು ಹೇಳೋದು ಬಂದಿದ್ದೀವಿ. ತಾವೆಲ್ಲ ಕಲಿತೀರಲ್ಲ, ಮುಂದಿನ ಸಲ ಇನ್ನೂ ಹೆಚ್ಚು ಮಕ್ಕಳಲ್ಲಿ ಭಾಗವಹಿಸ್ಬೇಕು. ಬರೀ 6 ಪ್ರೈಸ್ ಅಲ್ಲ ನಾವು ಕೊಡೋದಕ್ಕೆ, ಇನ್ನೂ ನಾವು ಭಾಳ ಎಲ್ಲ ಹುಡುಗರು ಶಾಣ್ಯಪ್ಪ ಎಲ್ಲರೂ ಪ್ರೈಸ್ ತಗೊಂಡ್ರೆ ಅನ್ನೋಂಗೆ ಆಗ್ಬೇಕು. ಯಾರಿಗೆ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು ಅನ್ನೋಂಗೆ ಆಗ್ಬೇಕು. ಆಗ್ತಿರಲ್ಲ ಅಂತ ಹೇಳ್ತಾ ನನ್ನ 2 ನುಡಿಗಳನ್ನ ಹೀಗೆ ನಮಗೆ ಫಸ್ಟ್ ಫೋನ್ ಮಾಡಿದ್ರು ಶಿವಬಲಪ್ಪ ಸರ್, ಹೀಗೆ ನಿಮ್ಮ ಕಾರ್ಯಕ್ರಮ ನಿಮ್ಮ ಶಾಲೆ ಒಳಗೆ ಹಿಂಗೆ ಕಾರ್ಯಕ್ರಮ ಮಾಡಿರಿ ಅಂತಂದು ಕುಂಬಾರ ಟೀಚರ್ ಒಬ್ಬರು ಶಿವಬಲಪ್ಪ ಅವರು ಹೇಳಿದ್ರು. ಮೇಡಮ್ ಅವಶ್ಯವಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ. 1 ವಾರ ಲೇಟ್ ಆಯಿತು, 1 ವಾರ ತಡೆ ಅಂತ ಹೇಳ್ತೀವಿ ನಾವು ಹಿಂದೆ. ಇವಾಗ ಇವತ್ತು ಕಾರ್ಯಕ್ರಮ ಅದಕ್ಕೆ ಕಾರಣ ಅಂತ ಗಿರಿಜಾ ಶಿವಬಲ್ಲ ಮೇಡಮ್ ಅವರು ಒಂದು ಹೇಳಿ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಚಲವ ಒಣಗುವ ಮರವ ಮೆಚ್ಚಿದವರು ಇವನ್ನೆತ್ತಬಲ್ಲರು ಕೂಡಲು ಸರಿಮಾಡಿದರು. ಸದಾ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ವೀರ ವಿರಾಗಿಣಿ ಅಕ್ಕನನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿತ್ತರಿಗೆ ಚಿಜ್ಯೋತಿ ವಿಜಯಮಾಂತಪ್ಪಗಳ ಡಾಕ್ಟರ್ ಮಾಂತಪ್ಪಗಳವರ ದಿವ್ಯಚೇತನಕ್ಕೆ ಶರಣೆಂದು ಮಾತೃ ಗುರುಮಾಂತಪ್ಪಗಳ ಪಾದಾರಗಳಿಗೆ ಭಕ್ತಿಯಿಂದ ಶರಣೆಂದು ಈ ಶಾಲೆಯ ಎಲ್ಲ ಗುರುವೃಂದದಲ್ಲಿ ಮುದ್ದು ಮಕ್ಕಳಲ್ಲಿ ನನ್ನ ಅಕ್ಕಳವಾದ ತಾಯಿಗಳಲ್ಲಿ ಶರಣಾರ್ಥಿಗಳು. ನಿಮ್ಮನ್ನು ನೋಡಿದ್ರೆ ಭಾಳ ಸಂತೋಷ ಅನಿಸ್ತದೆ. ಎಲ್ಲ ರೆಡಿಗಾಗಿ ಭಸ್ಮ ಈ ಸ್ಕೂಲಿನ ಸಂಸ್ಕಾರ ನನಗೆ ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ಎಲ್ಲರೂ ಬಂದ್ಕೊಳ್ಳೆ ನೀವೇನಂದ್ರೆ ಚಪ್ಪಾಳೆ ಹೊಡಿಲಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಶರಣಾರ್ಥಿ ಅಂದ್ರೆ ಈ ಸ್ಕೂಲ್ ವಾತಾವರಣದಲ್ಲಿ ಗುರುಗಳದು ಸಂಸ್ಕಾರ ಇಷ್ಟ ಇದೆ. ಯಾಕಂದ್ರೆ ನಾವು ಒಂದು ಯಾವುದೇ ನೋಡ್ಬೇಕಂದ್ರೆ ಫಸ್ಟ್ ಆ ಪರಿಸರದ ಸಂಸ್ಕಾರ ಕೌಂಟ್ ಆಗ್ತೈತೆ. ಆ ಸಂಸ್ಕಾರ ಬರ್ಬೇಕಾದ್ರೆ ಆ ಮನೆ ವ್ಯಕ್ತಿಯಾಗಿ ಎಲ್ಲರೂ ಹೋಗ್ಲಿ, ಆ ಮನೆಗೆ ಒಂದು ವ್ಯಕ್ತಿ ಇದು ಇತ್ತಂದ್ರೆ ಆ ಮನೆ ವಾತಾವರಣ ಚಂದ ಇರ್ತದೆ. ಹಂಗೆ ಈ ಸ್ಕೂಲ್ನ ಎಲ್ಲ ಗುರುಗಳ ಸಂಸ್ಕಾರ ಐತಂತ ನಮ್ದು ಅಂದ್ರೆ ನಮ್ಮ ಮಠದ ವಾತಾವರಣ, ನಮ್ಮ ಮೆಡಿಕಲ್ ವಾತಾವರಣ ನೋಡಕ್ ನನಗೆ ಖುಷಿ ಅನಿಸ್ತಾ ಇತ್ತು. ಆಮೇಲೆ ಬಂದ್ಕೋ ಸರ್ ಹೇಳ್ತಿದ್ರು ಫಸ್ಟ್ ಇದ್ದಿದ್ದು ಒಂದೇ ಸ್ಕೂಲ್ ಅಂತ ಮಾಡಿ ಸ್ಕೂಲು, ಇದು ಜೂನಿಯರ್ ಕಾಲೇಜ್ 3 ಅಂತೆ. ನಮ್ಮ ಅಕ್ಕ ತಂಗಿಯರೆಲ್ಲ ಹೇಳ್ತಿದ್ರು ನಮ್ಮ ಮನೆಯವರೆಲ್ಲ ಇದೇ ಸ್ಕೂಲ್ ಹಾಕಂತಾರಂತ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಭಾಳ ಸಂತೋಷ ಅನಿಸ್ತು. ನೀವೆಲ್ಲ ಇನ್ನ ಭಾಳ ಚಂದ ಕತ್ಕೊಡ್ರಿ. ಈ ವಚನಗಳಿಗೆ ನಿಮ್ಮ ಜೀವನ ಭಾಳ ಸುಗಮವಾಗಿ ಸಾಗಲಿ. ಎಲ್ಲರೂ ಇನ್ನೂ ಹೆಚ್ಚೆಚ್ಚು ಬಸವಣ್ಣನ ಪಾತ್ರಕ್ಕೆ, ಶರಣ ಪಾತ್ರಕ್ಕೆ ಪಾತ್ರರಾಗಲಿ ಅಂತೇಳಿ ಇದು ನಮ್ಮನ್ನು ಕರೆದು ಇಷ್ಟು ಪ್ರೀತಿಯಿಂದ ನಮಗೆ ಗೌರವ ಕೊಟ್ಟು ಟೈಮ್ ಕೊಟ್ಟಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇವಾಗ ಏನಂತಾರೆ, ನಮಗೆ ಸಿಲೆಬಸ್ ಭಾಳ ಐತೆ, ನಮ್ದೇ ನಮಗೆ ಮಾಡೋಕ್ಕಾಗಿ ಮಾಡೋದು, ಇದ್ರ ಮೇಲೆ ಮಾಡೋದು ಅಂತಾರೆ. ಅದ್ರಾಗ ನೀವು ನಮಗೆ ಟೈಮ್ ಕೊಟ್ಟಿವಿ. ವರ್ಷ ಬರೋದ ನಾವೀಗ ಭೂಮಿ ಶೆಟ್ಟಿಯರು ವರ್ಷ ಬರ್ತಾರೆ. ಯಾಕಂದ್ರೆ ದೊಡ್ಡ ಮಂತಪಗಳು ಏನಂದ್ರೆ ಗುರುಮಂತಪಗಳು ಇಚ್ಛ ಒಂದು ದತ್ತಿ ತಗೊಂಡು ಸ್ಕೂಲ್ ವರ್ಷ ಆ ಮನೆ ನೆನೆಸಿದಾಗ ನಾವು ಬರೋದೇ. ನಾವಿಲ್ಲ ಮುಂದೆ ನಮ್ಮ ಪರಂಪರೆಯವರು
ವರ್ಷ ಬರ್ತಾರೆ, ವರ್ಷ ಕಾರ್ಯಕ್ರಮ ನೀವು ಆಗಸ್ಟ್ನ ಮಾಡಿಬಿಡಿ. ವ್ಯಸನ ಮುಕ್ತ ದಿನಾಚರಣೆ ನೀವು ಕಾರ್ಯಕ್ರಮ ಮಾಡಿಬಿಡಿಸ್ತಾರೆ. ನಮಗೆ ಶ್ರಾವಣ ಬರೋಕ್ಕಾಗಲ್ಲ, ನಾವು ಸೆಪ್ಟೆಂಬರ್ನ ಬರ್ತೀವಿ. ನೆಕ್ಸ್ಟ್ ಟೈಮಿಂದ ನಿಮ್ಗೆ ಮುಂಚೆ ಗೊತ್ತಿರ್ತದಲ್ಲ, ನೀವು ಒಂದು ಟೈಮ್ ಕೊಟ್ಟರೆ ನಾವು ಅದನ್ನು ನೋಡ್ಕೊಂಡು ಬಂದ್ಬಿಡ್ತೀವಿ. ಇಷ್ಟೇ. ಇನ್ನೊಮ್ಮೆ ಎಲ್ಲರಿಗೆ ಶಿಕ್ಷಕ ವೃಂದಕ್ಕೆ ಆಮೇಲೆ ನಮ್ಮ ಅಕ್ಕ ತಂಗಿ ನೋಡಿ 10 ಗಂಟೆ ರೆಡಿ ಆಗ್ತಾರೋ ಅದು ಹೆಂಗೆ ಟಿಫನ್ ಮಾಡ್ಯಾರೋ ಹೆಂಗೆ ಮಾಡ್ಯಾರೋ 10 ಗಂಟೆ ಕರೆಕ್ಟ್ ಎಲ್ಲ ಸ್ಕೂಲ್ ಆಗಿದೆ. ಅದು ವೆರಿ ಇಂಪಾರ್ಟೆಂಟ್. ಮಾಡ್ತೀವಿ ಅಂದ್ರೆ ಒಬ್ಬರದೇ ಸರ್. ನಮ್ಮಲ್ಲಿ ಸಂಘಟನೆ ಭಾಳ ಮುಖ್ಯ. ಎಲ್ಲರೂ ಆ ಟೈಮ್ ಮಹತ್ವ ಕೊಡ್ತಾರ. ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮನೆಗೂ ಮಾಡ್ತಾರ, ಹೊರಗೂ ಮಾಡ್ತಾರ. ಅದಕ್ಕೆಲ್ಲ ಮಕ್ಕಳ ಬಾಯಿ ಮೇಲೆ ಯಾವಾಗ ಭಾಳ ಚಂದ ನೋಡಿ. ಇಷ್ಟೇ. ಎಲ್ಲರಿಗೂ ಶೇಷಣ ಎಷ್ಟು ವರ್ಷ ಗದಿಗೆ ಹೋಗ್ಬಿಟ್ಟು 7-10 ಬರ್ತೀವಿ ಸರ್. ಅಲ್ಲಿಂದ ಬರ್ಲಂತಿದ್ರು ಹುಡುಗರು 7ಕ್ಕೆ ಬಾದ್ ನಾನು ಇಲ್ಲ ಸರ್, ನಾವು 7-10 ಇರ್ತಾರೆ. ಅವ್ರ ಸಮ ಟೈಮ್ ಹೆಚ್ಚಿಗೆ ಮಾಡಿದ್ವಿ ನಾವು 7-10 ಮಾಡಿದ್ವಿ ಅಂತ ಮಾಡೋದು ಬರ್ತಾರಲ್ಲ. ನೀವು ಕೂಡ ಇಲ್ಲದ ಹುಡುಗಿಯರ ನೀವು ಅಕ್ಕನ ಬಳಿ ಸೇರ್ತಾರೆ ಗ್ಯಾರಂಟಿ. ನೀವು ಇಲ್ಲದ್ರೆ ನೀವು ಮಾಡ್ತಾರೆ ಗ್ಯಾರಂಟಿ ಇಲ್ಲ ಅಂತ ಹುಡುಗರದವ್ರು ಇಲ್ಲ. ನಾಳೆ ಹುಡುಗರು ಈಗ ಮುಂದಿನ ಒಂದು ನಮ್ಮ ಶಾಲೆಯ ಮುಖ್ಯಗುರು ಅಂತ ಜೂಲಿ ಸರ್ ಆಮೇಲೆ ಮಾತಾಡಿ ಸರ್. ನೀವು ಮಾತಾಡಿ ಸರ್. ನಮ್ಮ ಶಾಲೆಯ ಮುಖ್ಯಗುರುಗಳು ಆದಂಥ ಜೂಲಿ ಸರ್ ಅವರು ಅಂತ ಇಷ್ಟೊತ್ತಕ್ಕಂತ ಅವರು ವಿಶೇಷವಾಗಿ ತಂಡಗಳು ಬಹಳ ಚಂದ. ನಾವು ಮೊನ್ನೆ ಒಂದು ಶಿಕ್ಷಕರಿಗೆ ಸನ್ಮಾನ ಮಾಡಿದಾಗ ನಮ್ಮ ಸವಿತಾ ಮಾತಾಡೋದು ಬಹಳ ಚಂದ ಮಾಡಿದ್ರು. ಶಿಕ್ಷಕರ ದಿನಾಚರಣೆ ಅಕ್ಕನ ಬಳಗದ ಅಧ್ಯಕ್ಷರಾದಂಥ ಸವಿತಾ ಮೇಡಮ್ ಅವರೆಲ್ಲ ಇರೋದು ಅಧ್ಯಕ್ಷ ಭಾಷಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅತ್ತಲಿಟ್ಟ ಹೋಗದಂತೆ ಕೆಳಬಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತಿರಸು ಕೂಡಲ ಸಂಗಮ ದೇವ. ಚಿತ್ತರಿಗೆ ಚಿಜ್ಯೋತಿ ಶ್ರೀ ವಿಜಯ ಮಹಾಂತ ಶಿವಗಳನ್ನು ಮತ್ತು ನಾವು ದೊಡ್ಡಪ್ಪರು ಅಂತಂದ್ರೆ ಡಾಕ್ಟರ್ ಮಹಾಂತಪ್ಪನವರು. ಈ 4-5 ವರ್ಷದಿಂದ ಏನು ಲಿಂಗದೊಳಗಾಗಲ್ಲ ಅವ್ರಿಗೆ ಯಾವಾಗಲೂ ನಮಗೆಲ್ಲರೂ ದೊಡ್ಡಪ್ಪರು ಅನ್ನೋದನ್ನು ರೂಢಿಬಿಟ್ಟು ಈಗಿದ್ದವ್ರು ಸಣ್ಣಪ್ಪವರು, ಅವ್ರ ಹಿಂದಿನವರು ದೊಡ್ಡಪ್ಪರು ಅಂತೇಳಿ. ಹಾಗಾಗಿ ಅಂತಹ ಒಂದು ಮಹಾಂತಗಳಿಗೆ ಅಧಿಕಾರರಾದಂಥ ದೊಡ್ಡಪ್ಪವರ ಪಾದಗಳಿಗೆ ಪಡುಮಟ್ಟು, ಗುರುಮಹಾಂತ ಪೂಜ್ಯರ ಪಾದಗಳಿಗೆ ಪಡುಮಟ್ಟು, ಮುಖ್ಯ ಗುರುಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಎಲ್ಲ ನನ್ನ ಅಕ್ಕನ ಬಳಗದ ಸಹೋದರಿಯರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ನೀವೆಲ್ಲ ಹುಡುಗರು ಅನ್ನೋದನ್ನ ನೋಡಿ ನಾವು ಪಾಲ್ಕಿ ಹಿಂದಿಂದ ಹೋಗ್ತಿರ್ತೀವಿ. ಜಾತ್ರೆಗೆ ಹೋಗುವಾಗ ಪಾಲ್ಕಿ ಹಿಂದಿಂದ ಹೋಗ್ತಿರ್ತೀವಿ. ಅಲ್ಲೆಲ್ಲ ಶಿವನೇ ಬಸವ ಶಿವನೇ ಅದೊಂಥರ ಕಿವಿ ತುಂಬ್ದಂಗೆ ಆಗ್ಬಿಟ್ಟಿರ್ತೀವಿ. ಹಂಗೆ ನೀವು ಅನ್ನೋದು ಕೇಳಿ ನನಗೆ ಅದ ಬರೀ ಪಾಲ್ಕಿ ಜಾತ್ರೆ ಅದ ನೆನಪು ಆಗ್ಬಿಟ್ಟಿತ್ತು. ನೀವೆಲ್ಲ ಮಕ್ಕಳು ಅನ್ನೋದನ್ನು ಕೇಳಿ. ಹಾಗಾಗಿ ಅಂದ್ರೆ ಒಂದು ಸಂಸ್ಕಾರ ಅನ್ನುವಂಥದ್ದು ತಂದೆ ತಾಯಿ ಮತ್ತು ಗುರುಗಳು ಇಷ್ಟು ಬಿಟ್ಟರೆ ಬೇರೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಒಂದು ಉತ್ತಮ ಸಂಸ್ಕಾರ ಅನ್ನುವಂಥದ್ದು. ಹೌದಾ? ಅದಕ್ಕೆ ನಿಮ್ಗೆ ಏನು ಹೇಳ್ತಿರ್ತಾರ, ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ನೀವು ಈಡೇರಿಸ್ಕೊಳ್ಬೇಕು ಅಂತಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅಂಬೇಡ್ಕರ್ ಅವ್ರು ಹೇಳ್ತಾರ, ಶಿಕ್ಷಣ ನಿಮ್ಮನ್ನು ಉನ್ನತವಾಗಿ ಬೆಳೆಸಿ ಸಮಾಜದ ಕಡೆಗೆ ನಿಮ್ಮನ್ನು ಅಂದ್ರೆ ಉನ್ನತ ನಾಗರಿಕರನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಶಿಕ್ಷಣ ಅಗತ್ಯ ಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ. ಶಿಕ್ಷಣ ಅಂತಂದ್ರೆ ಕೇವಲ ಅಕ್ಷರಾಭ್ಯಾಸ ಅಲ್ಲ. ಹೌದಾ? ಓದಕ್ಕೆ ಬರೆಯಕ್ಕೆ ಬರ್ತದೆ ಹೇಳ್ರಿ ಅಂತ ಹೇಳಂದ್ರೆ ನಿಮ್ಮ ಉತ್ತಮ ಬದುಕನ್ನು ಸ್ವಾಭಿಮಾನದಿಂದ ಏನು ಕಟ್ಕೊಂತೀರಿ ಅದು ಉತ್ತಮ ಶಿಕ್ಷಣದ ಒಂದು ಲಕ್ಷಣ ಅಂತ ಹೇಳಿ. ಅಂದ್ರೆ ಹಂಗೆ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಶಿಕ್ಷಣ ಏನಾಗ್ತೈತಿ, ಸಾರ್ಥಕ ಆಗ್ತೈತಿ. ನಾ ಈಗ ಮೊದಲು ಒಂದು ವಚನ ಹೇಳಿದೆ, ಅತ್ತ ಇತ್ತ ಹೋಗೋದಂತ ಹೇಳವಣ ಮಾಡಯ್ಯ ಅಂತಂದೆ ಅಂತೇಳಿ. ಒಬ್ರು ಬೆಂಗಳೂರಿಗೆ ಆಂಧ್ರದವರು ಬೆಂಗಳೂರಿಗೆ ಅವರಪ್ಪ ಬ್ಯಾಂಕಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ರಂತ. ಅವಾಗ ಅವ್ರು ಸ್ಕೂಲ್ನೊಳಗೆ ಒಂದು ವಚನ ಹೇಳುವಾಗ ಕೇಳ್ಕೊಂಡ್ರಂತ. ಅವ್ರು ಸರ್ಗೆ ಹಿಂಗೆ ಕೇಳ್ಯಾರ ಇವ್ರು ಬಸವನವ್ರು ಕಿವುಡನ ಮಾಡು ಕುಂಡನ ಮಾಡಿ ಹಿಂಗೆ ಕೇಳ್ಕೊಂಡಾರ ಅಂತ ಹೇಳಿ ಅನ್ಕೊಂಡ್ರಂತ. ಅವಾಗ ಸರ್ ಹೋಗಿ ಕೇಳಿದ್ರಂತ, ಇದ್ರ ಅರ್ಥ ಏನ್ರಿ ಅಂತ. ನೋಡುವ ಈಗ ಏನ್ ಕಲಿಯಾಕತ್ತಿ ಅಲ್ಲ, ಕಲಿಯೋ ವಿಷಯ ಬಿಟ್ಟು ಬೇರೆ ಕೇಳಬಾರ್ದು. ನಿನಗೆ ಏನ್ ಸಂಬಂಧಪಟ್ಟೈತಿ ಅದನ್ನ ಬಿಟ್ಟು ಬೇರೆ ನೋಡಬಾರ್ದು. ನಿನಗೆ ಏನ್ ಬೇಕಾಗಿತ್ತಲ್ಲ ನಿನ್ನ ಜೀವನದ ಒಂದು ಗುರಿ ಇಟ್ಕೊಂಡಿರ್ತಿ, ಅದಕ್ಕೆ ಹೋಗುವಂತ ಮಾರ್ಗ ಬಿಟ್ಟು ನೀ ಬೇರೆ ಕಡೆ ಹೋಗ್ಬಾರ್ದು. ಅಂದಾಗ ನೀ ಏನಾಗ್ತಿ, ನೀನು ಗುರಿ ತಲುಪೋದಕ್ಕೆ ಸಾಧ್ಯ. ಅದನ್ನ ಹೇಳಕ್ಕೆ ಶರಣರು ಅಂತ ಹೇಳಿದ್ರಂತ. ಅವಾಗಿಂದಾಗಿ ಕಾಲೇಜ್ನಲ್ಲಿ ಇದ್ದಂತಾಗಿ IAS ಆಗೋವರೆಗೂ ಬೇರೆ ವಿಷಯನ ಓದಿಲ್ಲ ಅಂತ. ಅವ್ರಿಗೆ ತನಗೇನು ಸಿಲೆಬಸ್ ಬೇಕು, ನಾ IAS ಆಫೀಸರ್ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ಮಾತ್ರ ಕೇಳೋದು, ನೋಡೋದು, ಓದೋದು. ಅಷ್ಟು ಬಿಟ್ಟು ಬೇರೆ ಏನು ಕೆಲಸನ ಮಾಡಲಿಲ್ಲ ಅಂತ. ಈಗ ಮೈಸೂರಿನಲ್ಲಿ IAS ಆಫೀಸರ್ ಆಗ್ಯಾರ. ಅವ್ರು ತಮ್ಮ ಆಫೀಸ್ನಲ್ಲಿ ಅತ್ತ ಇತ್ತ ಹೋಗೋದಂತ ಹೇಳವಣ ಮಾಡಯ್ಯ ಅಂತಂದೆ ಅದನ್ನ ಇದು ಮಾಡಿ ಬೋರ್ಡ್ ಹಾಕೊಂಡಾರ. ಹೌದಾ? ಅಂದ್ರೆ ನೀವು ಏನು ಅನ್ಕೊಂಡಿರ್ತೀರಿ ಅದೆಲ್ಲವನ್ನು ಈಡೇರಿಸ್ಕೊಳ್ಳೋದು ಶಿಕ್ಷಣದಿಂದ. ಇಂಥ ಒಂದು ಗುರುಗಳಿಂದ ಮಾತ್ರ ಸಾಧ್ಯ. ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ಅಂದ್ರೆ ಎಲ್ಲ ತಂದೆ ತಾಯಿಗಳು ಹೇಳ್ತಿರ್ತಾರೆ, ನಾವೇನು ಕೇಳಾಕ್ತಿದ್ದೇವೆ ಅಂದ್ರೆ ಬಡವ್ರು ನೋಡಿ ಬಾಳೆ ಮಾಡ್ಬೇಕು. ನಾವು ಸಣ್ಣವರಿದ್ದಾಗ ಬಾಳೆ ಬಡವ್ರು ನೋಡಿ ಬಾಳೆ ಮಾಡ್ಬೇಕು ಅಂದ್ರೆ ಅದೇನು ಏನು ಕೇಳಬಾರ್ದು ಅಂತೀವಿ. ನೀವೀಗ ಮೊಬೈಲ್ ಕೇಳ್ತೀರಿ, ಎಲ್ಲದನ್ನು ಕೇಳ್ತಿರ್ತೀರಿ. ಅವಾಗ ಅಂದ್ರೆ ನನಗೀಗ ಅನಿಸುವಂಥದ್ದು, ಮೊನ್ನೆ ನನ್ನ ಮಗನಿಂದ ಇದು ಗೊತ್ತಾಗಿದ್ದು,
ಶಿಕ್ಷಕರದಾರ, ಉತ್ತಮ ಶಿಕ್ಷಣ ನೀಡುವಂತ, ಉತ್ತಮ ಸಂಸ್ಕಾರವನ್ನು ನೀಡುವಂತ ಶಿಕ್ಷಕರು ನಿಮ್ಮ ಜೊತೆಗದಾರ. ಅದಕ್ಕೆ ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಬೇಕಂತಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದಕ್ಕೆ ಅದೇ ಕಡೆಗೆ ಗಮನ ಕೊಡಿ. ಎಲ್ಲರೂ ಖಾಲಿ ಕುಂದ್ರೆ ರೀಲ್ಸ್ ನೋಡ್ತೀವಿ, ಹೌದಾ? ಆ ರೀಲ್ಸ್ ನಮ್ಮ ಬದುಕನ್ನ ಕಟ್ಟಿಕೊಡೋದಿಲ್ಲ, ನಮ್ಗೆ ಉನ್ನತ ಶಿಕ್ಷಣವನ್ನ ನೀಡೋದಿಲ್ಲ, ನನ್ನ ಜೀವನಕ್ಕೆ ದಾರಿ ಆಗೋದಿಲ್ಲ. ಅದು ಒಂದು ನಮ್ಗೆ ಅರಿವಿರ್ಬೇಕು. ಅಂದ್ರೆ ನನಗೆ ಬೇಕು ಏನು? ನನಗೆ ಬೇಕಾಗಿದ್ದು ನೀವು ಏನದಿರಿ, ಒಂದನೇತೆ ಸಿಲೆಬಸ್ ನಿಮಗೆ ಪರ್ಫೆಕ್ಟ್ ಇರಬೇಕು. ಎರಡನೇತೆ ಬಂದ್ರಿ ಈಗ ತಳಪಾಯ ಗಟ್ಟಿ ಇತ್ತಂದ್ರೆ ಮುಂದಿನ ಬಿಲ್ಡಿಂಗ್ ನಿಮಗೆ ಗಟ್ಟಿ ಆಗ್ತೈತಿ, ಹೌದಾ? ಒಮ್ಮೆ ಗಟ್ಟ ಬಿಲ್ಡಿಂಗ್ ಕಟ್ತೀವಿ ಅನ್ನೋಕ್ಕಾಗೋದಿಲ್ಲ. ನಿಮ್ಗೆ ಒಮ್ಮೆ ಏಳನೇತೆ ಕಲಿಸ್ತಾರೇನು? ಒಂದೊಂದು ಹಂತವಾಗಿ ಅವಾಗಲೇ ಶುರು ಮಾಡ್ಬೇಕು ನಾವು. ಅವಾಗಲೇ ನಿಮ್ಗೆ ಏಳನೇತೆ ಸಿಲೆಬಸ್ ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ಶಿಕ್ಷಕರು ನೀಡುವಂತಹ ಒಂದು ಮಾರ್ಗದರ್ಶನವನ್ನ ಪಡ್ಕೊಂಡು ನೀವು ನಿಮ್ಮ ಜೀವನವನ್ನ ಸ್ವಾಭಿಮಾನದಿಂದ ಉನ್ನತವಾಗಿ ಕಟ್ಕೊಡ್ರಿ ಎಲ್ಲ ಮಕ್ಕಳು ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಸಿಬ್ಬಂದಿಗೆ, ಮುಖ್ಯ ಗುರುಗಳಿಗೆ, ನಂತರ ಸವಿತಾ ಅಕ್ಕ ಗುರು ಸಹಿತ ಇದನ್ನ ನಡೆಸಿಕೊಡುವಂತ ನಮ್ಮ ಎಲ್ಲ ಅಕ್ಕನ ಬಳಗದ ಸಹೋದರಿಯರು ಕೂಡ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣ ಸಮರ್ಪಿಸುತ್ತಾರೆ. ಎಲ್ಲರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮಗೆ ಶರಣು ನಿಮಗೆ ಜನಿತ ಸಿಗಲಿ ನೀತಿ ಒಂದು ಫೋಟೋ ಹೊಡಿತೀನಿ ತಡಿ ಸದ್ದ. ಅದೇ ರೀತಿಯಾಗಿ ನಮ್ಮ ಶಾಲೆ ಮುಖ್ಯಗಳು ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಒಂದು ಅಲ್ಲೇ ನಿಂತ್ಕೊಂಡ್ಬಿಟ್ಟು ನಮ್ಮ ಶಾಲೆ ಮುಖ್ಯಗಳು ಜಾನಪದ ಸಾಹಿತ್ಯ ಕಾರ್ಯದರ್ಶಿಗಳ ಅವ್ರಿಗೆ ಕೂಡ ಒಂದು ಸನ್ಮಾನ ಸರ್ ಬರ್ತಾರೆ. ಎಲ್ಲ ಅಕ್ಕನಗಳಲ್ಲೂ ಕೂಡ ಒಂದು ಸನ್ಮಾನ ಮಾಡಿ. ನಿತ್ಯ ಸಿಗಿಲ್ಲ ನಿತ್ಯ ಈಗ ನೋಡೋದಿಲ್ಲ ಕಲ್ಯಾಣವನ್ನು ಕಟ್ಟಿದ್ದು ಸದವೇ ಭಾಷೆಗಳಲ್ಲಿದ್ದು ದಿಕ್ಕು ದಿಕ್ಕು ಬಸವನ ಕನ್ನಡವು ಹೋಗ್ಲಿ ಅವ್ರು ಮಾಡೋದೀನಿ ವೀರವಿರಾಗಿ ಅರ್ಥಮಾಗಲಿದ್ದು ಇನ್ನೊಂದರಲ್ಲಿ ನಡೆದು ಬಸವಾನುಕ್ರಮ ಟೀಚರ್ ಈ ಕಡೆ ಬರವಲ್ರಿ ನೋಡಿ ಮಹಾತ್ಮಗಳಲ್ಲಿ ಪಡಮಟ್ಟು ಇಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ಎಲ್ಲ ಅಕ್ಕನಗಳದ ಅಕ್ಕ ತಂಗಿಯರಿಗೂ ಹಾಗೂ ಸರಿಗೂ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಶಿಕ್ಷಕಿಯರಿಗೂ ಎಲ್ಲರಿಗೂ ಶರಣಾರ್ಥಿಗಳು. ನೀವು ಇಲ್ಲಿ ಬಂದ್ಬಿಡ್ಲೇನ ಎಷ್ಟು ಚಂದ ಹೇಳಾಕತ್ತೀರ ಅಂತ ಹೇಳೋದನ್ನ ಓಂ ಓಂ ಶ್ರೀ ಗುರು ಬಸವಲಿಂಗಾಯ ಮಾಡೋಣ. ಎಷ್ಟು ಚಂದ ಹೇಳಾತ್ತೀರ ಅಂತ ಕರೆ ನಿಮ್ಮಿಂದ ನಾವು ಕಲ್ಕೋಬೇಕಂತೀವಿ ನೋಡಿ. ಈಗ ನಮ್ಮಿಂದ ನೀವು ಕಲ್ಕೊಡೋದಲ್ಲ, ಇವತ್ತು ನಿಮ್ಮಿಂದ ನಾವು ಒಂದು ಸ್ವಲ್ಪ ಕಲ್ಕೊಂಡೀವಿ. ನಾವು ಈ ಓಂ ಶ್ರೀ ಗುರು ಬಸವಲಿಂಗಾಯ ಅಂತ ಮಾಡಿದಾಗ ಅಕ್ಕನ ಬಳದಾಗ ದೊಡ್ಡವರೆಲ್ಲರೂ ನಾವು ಶರಣ ನಿಮ್ಮಲ್ಲಿ ಅಂತ ಹೇಳಿ ಹೇಳಕ್ಕೆ ಇದನ್ನ ತಿಳ್ಕೊಂಡು ನಾವು ಭಾಳ ಖುಷಿ ಅನಿಸ್ತೈತಿ. ಬಂದ್ಬಿಟ್ಲೇನು ಸರ್ ಇಷ್ಟು ಗುರುಗಳಿಂದ ಕರೆದಿರಲ್ಲ, ಎಷ್ಟು ನಮ್ಮ ಮನೆಗೆ ಬಂದಿರೇನಪ್ಪ ಅನ್ನಂಗೆ ಅನ್ಸಕ್ಕೆ
ಸ್ಕೂಲ್ ದತ್ತ ತಗೊಂಡಾರ. ಇದು 4ನೇ ಸ್ಕೂಲ್ ಏನೋ ಬರೋದು, ಇದು 4ನೇ ಸ್ಕೂಲ್. ಈಗ 12 ಸ್ಕೂಲ್ ಪ್ರತಿ ಒಂದು ಸ್ಕೂಲ್ ಹೋಗಂಗ 12 ಮಂದಿ ನಾವು ಅಕ್ಕನ ಬೆಳೆದ ತಾಯಿದ್ದು ಒಂದೊಂದು ಸ್ಕೂಲ್ ತಗೋತೀವಿ, ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿ. ಎಷ್ಟದ ಅಷ್ಟರ ತಗೊಳ್ಳೋಣ ಅಂತ, ಒಂದು ತಿಂಗಳಿಗೆ ಒಂದರ ಮಾಡಿದ್ರೆ ಚಲೋ ಅನ್ಸುತ್ತೆ ಅಂತ ಹೇಳಿ ತಗೊಳ್ಳೋಣ. ನೀವೆಲ್ಲ ಇದೆಲ್ಲ ಬಸವಣ್ಣನ ವಚನಗಳನ್ನ ಕಲಿಬೇಕು ಮತ್ತು ಪಾಲಿಸ್ಕೊಂಡು ಬರ್ಬೇಕು ಅನ್ನೋದು ಅಪ್ಪಾರದ ಧ್ಯೇಯ. ಪ್ರತಿದಿನ ಏನು ವಚನ ಕಲಿಬೇಕು, ಲಿಂಗ ಪೂಜೆ ಮಾಡಬೇಕು. ಎಲ್ಲರೂ ಕೂಡ ಲಿಂಗ ಐತಲ್ಲ, ಐದಿಲ್ಲ ಲಿಂಗ ಪೂಜೆ ಮಾಡಿದೀವಿ ಎಲ್ಲರೂ. ಎಲ್ಲ ನಾವು ಎಷ್ಟು ಚಂದ ಹಾಕೊಂಡಿರಿ ಲಿಂಗನ. ಒಂದು ಮನೆ ಹಿಂಗ ಈಗ ಬಸವ ಅಭಿಯಾನ ಅಂತ ಹೇಳಿ ನಡೆದೈತಿ. ಅದ್ರೊಳಗೆ ಮಕ್ಕಳೆಲ್ಲ ಎಷ್ಟು ಚಂದ ಕ್ವಶನ್ ಕೇಳೋದು, ಎಷ್ಟು ಚಂದ ಪ್ರಿಪೇರ್ ಆಗಿರಲ್ಲ. ಆ ಕ್ವಶನ್ ಕೇಳೋದು ಇಷ್ಟು ಚಂದ ಕ್ವಶನ್ ಮಕ್ಕಳಿಂದ ಎಲ್ಲಿಂದ ಬರ್ತಾವು, ನಾವು ಇಷ್ಟು ಚಂದ ಮಟ್ಟಕ್ಕೆ ಹೋಗ್ತೀವಿ, ನಮಗೆ ಕ್ವಶನ್ ಕೇಳಕ್ಕೆ ಬರಂಗಿಲ್ಲ ಅಂತ ಹೇಳಿ. ಅದ್ರೊಳಗೆ ಒಂದು ಅಪಾರ ಒಂದು ಅವ್ರಿಗೆ ಉತ್ತರ ಕೊಟ್ಟರು. ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ, ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ತಿರ್ತೀವಿ. ಹೊರಗೂ ಕಲ್ಲೈತಿ, ಹೌದಾ? ದೇವಸ್ಥಾನದ ಒಳಗೆ ಮೂರ್ತಿ ಎಲ್ಲಿಂದ ಮಾಡ್ಯಾರ, ಕಲ್ಲಿನ ಮಾಡ್ಯಾರಿಲ್ಲ. ಅಲ್ಲಿ ಏನಿರ್ತದ, ಅದು ಕಲ್ಲ ಐತಿ, ಹೌದಾ? ಎಲ್ಲರೂ ಒಳಗಿನ ದೇವರಿಗೆ ಏನಿರ್ತೀವಿ, ಹೂವು ಹಣ್ಣು ಕಾಯಿ ಅಭಿಷೇಕ ಮಾಡೋದು, ತುಪ್ಪ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಹೌದಾ? ಹೊರಗೆ ಏನ್ ಮಾಡ್ತೀವಿ, ಚಪ್ಪಲಿ ಬಿಟ್ಟು ಹೋಗ್ತೀವಿ ಅದ ಕಲ್ಲಿನ ಮೇಲೆ, ಹೌದಾ? ಹೊರಗಿನ ಕಲ್ಲು ಒಳಗಿನ ಕಲ್ಲಿಗೆ ಕೇಳ್ತಂತ. ನನ್ನ ಮೇಲೆ ಚಪ್ಪಲಿ ಬಿಟ್ಟು ಹೋಗ್ತಾರ. ನಿನಗಾದಷ್ಟೆಲ್ಲ ಪುಷ್ಪಾರ್ಚನೆ ಎಡಿ ಎಲ್ಲ ಮಾಡ್ತಾರಲ್ಲ, ನನಗೆ ಯಾಕಾಗ್ದು ಇದು ಸಿಗೋಲ್ ನನಗ ಅಂತ ಹೇಳಿ ಅದು ಕ್ವಶನ್ ಕೇಳ್ತೈತ. ಕಲ್ಲು ಕೇಳಿದ ತಕ್ಷಣ ಅವಾಗ ಒಳಗಿನ ಕಲ್ಲು ಹೇಳ್ತೈತಂತ, ನಿನ್ಗೆ ಏನಿಲ್ಲಪ್ಪ ತಂದಾರ ಹೋದಾರ ಅಷ್ಟ, ಹೌದಾ? ನನ್ನ ಐತರ ಕಟ್ಟುದು 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 ಮೂರ್ತಿ ಮಾಡ್ಯಾರ. ಪ್ರತಿಯೊಬ್ರು ಸರ್ ಆಯ್ತು, ಟೀಚರ್ಸ್ ಆಯ್ತು, ನಿಮ್ಗೆ ಯಾವ್ದಕ್ಕೆ ಬೈತಾರ, ಎದಕ್ಕೆ ಬಡಿತಾರ, ಎದಕ್ಕೆ ಹೊಡಿತಾರ, ಆ ಸರ್ ಬೈತಾರ ಚಲೋ ಇಲ್ಲ, ಇವ್ರು ಹಿಂಗೆ ಹೇಳ್ತಾರ ಇವ್ರು ಚಲೋ ಇರಲ್ಲ. ಪ್ರತಿಯೊಬ್ರು ಬೈಯೋದು ಹೇಳೋದು ನಮ್ಮ ಒಳ್ಳೇದಕ್ಕ ಅಂತ ತಿಳ್ಕೊಂಡು ವಚನಗಳನ್ನ ಎಲ್ಲ ಓದ್ಕೊಂಡು ವಚನದ ಪ್ರಕಾರ ನಡ್ಕೊಂಡು ಎದ್ದಿ ತೀಡಿ ಮೂರ್ತಿಗಳಾದ್ರ ನಿಮ್ಮನ್ನೆಲ್ಲರೂ ಏನ್ ಮಾಡ್ತಾರ, ಪೂಜಿಸ್ತಾರ ಮತ್ತೆ ಗೌರವದಿಂದ ಕಾಣ್ತಾರ. ಪೂಜಿಸ್ತಾರ ಮತ್ತೆ ಏನ್ ಮಾಡ್ತಾರ, ಗೌರವದಿಂದ ಕಾಣ್ತಾರ. ಅವಾಗ ನೀವು ಉನ್ನತ ಶಿಕ್ಷಣವನ್ನ ಕಲಿತು ಮ್ಯಾಲ ಹೋಗಾಕ್ ಬರ್ತೈತಿ, ಹೌದಿಲ್ಲ? ಅದಕ್ಕೆ ನೀವು ಹೊರಗಿನ ಕಲ್ಲು ಹಾಕ್ಬೇಡ್ರಿ. ಏನಾಗ್ಬೇಕು ನೀವು, ಒಳಗಿನ ಕಲ್ಲು ದೇವ ಮೂರ್ತಿಗಳಾಗ್ಬೇಕು, ನೀವು ವೇದ ಮೂರ್ತಿಗಳಾಗ್ಬೇಕು, ನೀವು ಬಸವಣ್ಣನ ತತ್ವಗಳನ್ನು ಓದಿ ಬಸವಣ್ಣನ ಮಕ್ಕಳಾಗ್ಬೇಕು ನೀವು. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಗುರುತಿರುವುದರಲ್ಲಿ ಹಿಡಿದು ದೊಡ್ಡಪ್ಪಗಳನ್ನು ಹಾಗೂ ವಿಜಯ ಮಹಾತಪ್ಪಗಳನ್ನು ನನ್ನ ಮನೆಯಲ್ಲಿ ಗುರು ಮಹಾತಪ್ಪಗಳ ಪಾದಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಇಲ್ಲೆಲ್ಲ ನೆರೆದ ಮಕ್ಕಳಿಗೆ ಅಕ್ಕನ ಬಳಗದಲ್ಲಿ ಅಕ್ಕ ತಂಗಿಯರೆಲ್ಲರಿಗೂ ಶರಣಾರ್ಥಿ. ಮೊದಲಾದ್ರೆ ಈ ಹುಡುಗರೆಲ್ಲ ಭಾಳ ಖುಷಿ ಆಗುತ್ತೆ, ಏನು ಮಾಡೋದಕ್ಕೂ ತಿಳಿಯೋದು ನನಗೆ. ಸರ್ದು ಇಲ್ಲಿ ಶಿಕ್ಷಕ ವೃಂದದ್ದು ಹುಡುಗರಿಗೆ ಪಾಠ ಭಾಳ ಚಂದ ಕಲಿಸಿದ್ರು, ಭಾಳ ಖುಷಿ ಆಗ್ತದೆ. ಹುಡುಗರೆಲ್ಲರೂ ಶರಣು ನಿಮ್ಮಲ್ಲಿ ಆಗಿದ್ರೆ ಒಂಥರ ಏನೋ ಎಲ್ಲೋ ಒಂದು ಅನುಭವ ಮಂಡಲದಲ್ಲಿ ಬಂದ್ಬಿಟ್ಟಾಗ ನಮಗೆ ಅನ್ಸಾಗ್ತಿತ್ತು ಅಂತ. ಎಲ್ಲ ಮಕ್ಕಳು ಸರ್ ಹೇಳೋದನ್ನ ಕೇಳ್ಕೊಂತ ಉನ್ನತವಾಗಿ ನಿಮ್ಮ ಶಿಕ್ಷಣವನ್ನು ಪೂರೈಸ್ಕೊಂತ ಹೋಗಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನೀರಿಗೆ ನೆಲ್ಲಿಗೆ ಶೃಂಗಾರ, ಊರಿಗೆ ಅರಿವೆಯ ಶೃಂಗಾರ, ಯಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣಗೆ ಹೊಸಲ ಈ ಮೂರ್ತಿಯೇ ಶೃಂಗಾರ. ಅದೇ ರೀತಿ ಈ ಸ್ಕೂಲ್ಗಳಲ್ಲಿ ನೀವು ಮಕ್ಕಳೇ ಶೃಂಗಾರ. ವೇದಿಕೆಯ ಮೇಲೆ ಇರುವಂಥ ಇಲ್ಲಿ ಹೆಡ್ ಮಾಸ್ಟರ್ ಅವರಿಗೆ, ಅದೇ ರೀತಿ ನಮ್ಮ ಅಕ್ಕನ ಬಳಗದ ಸದಸ್ಯರೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತ ನಿಜಕ್ಕೂ ಖುಷಿ ಆಗ್ತೈತೆ. ಯಾಕಂತಂದ್ರೆ ಈ ಸ್ಕೂಲು ಅತ್ಯಂತ ಹಳೆಯ ಸ್ಕೂಲು ಇದ್ದೂ ಸಹಿತ ಇಲ್ಲಿ ತನಕನೂ ಭಾರಿ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅದಲ್ಲದೆ ಈಗಿನ ಆಧುನಿಕ ಜಗತ್ತಿನೊಳಗ ಟ್ಯಾಲೆಂಟ್ ಇರುವಂತ ಮಕ್ಕಳು ನಿಮ್ಮಲ್ಲಿ ಅದಾರ. ನೋಟಿನ ಮೇಲೆ ಒಂದು ನಂಬರ್ ನಿಜವಾಗ್ಲು ಇಂಥ ಟ್ಯಾಲೆಂಟ್ ಇರುವಂತ ಮಕ್ಕಳು ಅದಾರ. ಇದು ನೀವು ಮಕ್ಕಳಿಗೆ ಅನ್ನಿಸ್ತಿರ್ಬೇಕು, ಹೌದಲ್ಲ, ಇವ್ರು ಯಾಕಪ್ಪ ವಚನ ಯಾಕೆ ಹೇಳಿಸ್ತಾರ ಏನು ಅಂತ ಹೇಳಿ. ಈ ವಚನಗಳು ಅಂದ್ರೆ ಏನದಾವ ಅಂದ್ರೆ ನಮಗೆ ದಾರಿ ದೀಪ ತೋರಿಸ್ತಾವ ಅಂತ ಹೇಳಿ ಎಲ್ಲ ಮಕ್ಕಳಿಗೆ ನಾವಂದ್ರೆ, ಯಾಕಂದ್ರೆ ನಮ್ಮ ಅಕ್ಕಂದಿರು ಎಲ್ಲ ಹೇಳಿ ಹುಷಾರ, ಈಗ ನನಗೆ ಯಾವ ವಿಷಯನೇ ಇಟ್ಟಿಲ್ಲ. ಅದಕ್ಕೆ ನಾನು ಏನು ಹೇಳ್ಬೇಕಂತೀನಿ ಅಂದ್ರೆ, ವಚನಗಳು ಯಾಕೆ ಬೇಕು ಅಂತ ನಾವು ನೋಡ್ರಿ ಮಕ್ಕಳ, ನಾವು ಇರಬೇಕು ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನು
ಅತ್ಯುತ್ತಮ ಒಬ್ಬ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಾದ್ರ ನೋಡ್ರಿ, ಇದರಲ್ಲಿ ಒಂದೇ ಒಂದು ವಚನವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಏನ್ ಹೇಳ್ತೈತಿ? ಕಲಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ನೋಡ್ರಿ, ಈ ವಚನದಲ್ಲಿ ಏನ್ ಹೇಳ್ತೈತಿ? ನಾವೆಲ್ಲ ಹೆಂಗಾಗ್ಬೇಕು? ನಾವು ಕಳತನ ಮಾಡಬಾರ್ದು, ಯಾರಿಗಾದ್ರೂ ಮನಸ್ಸು ನೋಯಿಸಬಾರ್ದು, ಸುಳ್ಳು ಮಾತಾಡಬಾರ್ದು, ಅದೇ ರೀತಿ ಬೇರೆಯವರಿಗೆ ತಿರಸ್ಕಾರ ಭಾವದಿಂದ ನೋಡಬಾರ್ದು, ಅದೇ ರೀತಿ ನಾನು 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 ನಂದು 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 ಅಂತ ಅನ್ಬಾರ್ದು. ಅಥವಾ ಎಲ್ಲಿ ಅಂತಂದ್ರ ನೋಡ್ರಿ, ಒಬ್ಬರ ಮನಸ್ಸು ಪ್ರತ್ಯಕ್ಷವಾಗಿ ನೋಯಿಸಿದ್ರು ಅದು ತಪ್ಪ, ಅಪ್ರತ್ಯಕ್ಷವಾಗಿ ನೋಯಿಸಿದ್ರು ಅದು ತಪ್ಪ. ಇಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳಿ. ಯಾವಾಗ ನಾವು ಇಂಥದ್ದೆಲ್ಲವನ್ನು ತ್ಯಾಜ್ಯ ಮಾಡ್ತೀವಿ, ಯಾವಾಗ ನಾವು ಇಂಥದ್ದೆಲ್ಲವನ್ನು ಬಿಡ್ತೀವಿ, ಅವಾಗ ನಮ್ಮ ಅಂತರಂಗನೂ ಶುದ್ಧ ಆಗ್ತೈತಿ, ಬಹಿರಂಗನೂ ಶುದ್ಧ ಆಗ್ತೈತಿ, ಸಮಾಜ ಒಳಗ ನಾವು ತಲೆ ಎತ್ತಿ ನಡಿಬಹುದು ಅಂತ ಹೇಳಿ. ಅದಕ್ಕಾಗಿ ನೀವು ಇವತ್ತೆಲ್ಲ ಕೇಳಿರಲ್ಲ, ಇವೆಲ್ಲ ಬಿಡ್ತೀರಲ್ಲ, ನೀವು ಸುಳ್ಳು ಮಾತಾಡೋದು, ಕಳ್ಳತನ ಮಾಡೋದು, ಹೌದಾ? ಯಾರ್ದ ಪೆನ್ಸಿಲ್ ಇದ್ರು ತಗೋಬೇಕಪ್ಪಿ, ಅವ್ರದವ್ರಿಗೆ ಕೊಟ್ಬಿಡ್ಬೇಕು, ಸುಳ್ಳು ಮಾತಾಡಬಾರ್ದು. ಮತ್ತು ಇದನ್ನೆಲ್ಲ ಮಾರ್ಗದರ್ಶನ ಮಾಡುವಂತ ಕರೆಗೂ ನಿಮ್ಮ ಎಲ್ಲ ಟೀಚರ್ಸ್ಗೂ ಒಂದು ಹೆಡ್ಸಪ್ ಅಂತ ಹೇಳಕ್ಕೆ ಪ್ರಯತ್ನ ಹೋಗ್ತೇನೆ ನಾನು. ನಿಜಕ್ಕೂ ಒಂದು ಕಡೆ ಒಂದು ಮಣ್ಣು ಇರ್ತೈತಿ, ಆ ಮಣ್ಣಿಗೆ ನಿಜವಾಗಿ ತನಗೆ ಬೇಕಾದಂತ ಒಂದು ರೂಪ ಕೊಟ್ಟು ಮಣ್ಣ ಹದ ಮಾಡಿ ರೂಪ ಕೊಟ್ಟು ಅದು ಒಳ್ಳೆಯ ಗಡಿಗೆ ರೂಪ ಆಗ್ಬೇಕು ಅಂತಂದ್ರ ಅದ್ರ ಹಿಂದೆ ಕುಂಬಾರನ ಶ್ರಮ ಎಷ್ಟಿರ್ತೈತಿ. ಹಂಗ ಈ ಸ್ಕೂಲ್ ಒಳಗ ಕಲ್ತಿದ್ದು ನಮ್ಮ ಮನೆಯವರು ಆಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ಸಾಕಷ್ಟು ಜನ ಇಂಜಿನಿಯರ್ಸ್ ಆಗ್ಯಾರ, ಆಮೇಲೆ ಡಾಕ್ಟರ್ಸ್ ಆಗ್ಯಾರ, ಸಾಕಷ್ಟು ಜನ ಆಗ್ಯಾರ. ಅದೇ ರೀತಿ ಇಂಥ ಮಕ್ಕಳಿಗೆ ನೀವು ಕಲ್ಸಾಕತ್ತೀರಂದ್ರೆ ನಿಜವಾಗ್ಲೂ ನಿಮಗೆಲ್ಲರಿಗೂ ಶರಣಾರ್ಥಿ ನಮ್ಮ ಅಕ್ಕನ ಬಳಗದ ವತಿಯಿಂದ. ಆಮೇಲೆ ನೀವು ನಮ್ಮನ್ನು ಕರೆದು ಈ ರೀತಿ ನೀವು ಆತಿಥ್ಯ ಒಂದು ಮಾಡಿರಿ, ಇದಕ್ಕಾಗಿಯೂ ಸಹಿತ ಮನಪೂರ್ವಕವಾಗಿ ಧನ್ಯವಾದಗಳು. ಇಲ್ಲಿ ನನಗೆ 4 ಮಾತುಗಳನ್ನು ಆಡಲು ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ವತಿಯಿಂದ ಮತ್ತು ಅಕ್ಕನ ಬಳಗದ ವತಿಯಿಂದ ಧನ್ಯವಾದಗಳು. ಇವನಾರವನ್ನು ನೆನೆಸಿದರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂತಮ ದೇವ ನೆನೆಸಯ್ಯ. ಎಲ್ಲರೂ ನಮ್ಮ ಮಕ್ಕಳಿದ್ದಂಗೆ ಅಷ್ಟು ರೊಕ್ಕ ಕಳಿಸ್ತೀರ, 10 ರೂಪಾಯಿ 5 ರೂಪಾಯಿ ಎಲ್ಲ ಕಡೆ ಕುರುಕುರಿ ತಿಂದು ಚಾಕ್ಲೇಟ್ ತಿಂದು ಹಂಗೆ ಪ್ರಕೃತಿ ಹಾಳು ಮಾಡೋದನ್ನ ಈ ರೀತಿ ನೀವು ಮಾಡಿಕೊಂಡು ಭಾಳ ಖುಷಿ ಅನಿಸ್ತು. ಈಗ ಫಸ್ಟು ನಮ್ಮ ಸಹೋದರಿ ಯಾವ ಸ್ಕೂಲ್ ತೊಗೋಬೇಕಂತ ಭಾಳ ವಿಚಾರ ಮಾಡ್ಕೊಂಡು ನಾನು ಅದೇ ಸೆಂಟ್ರಲ್ ಸ್ಕೂಲ್ ಐತೆ ನಮ್ಮದು, ಅದನ್ನ ತೊಗೊಂಡು ಒಳ್ಳೆಯದಂತ ನಾನು ಆಯ್ಕೆ ಮಾಡಿಕೊಟ್ಟೆ. ಅಷ್ಟು ನೀವು ನಮ್ಮ ಸ್ಕೋಪ್ ಕೊಟ್ಟರು, ಈಗ ಭಾಳ ಒಳ್ಳೆಯದಂತು. ನಾನು ನನ್ನ ಭಾಳ ಇಲ್ಲೇ ನೆನಪಾಗ್ತೈತಿ. ನಾನು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ಗ್ರೌಂಡ್ಗಳನ್ನ ನಾನು ಜಾನಪದ ನೃತ್ಯ ಮಾಡಿದ್ದು ನನಗೆ ಈಗ ನೆನಪಾಗ್ತೈತಿ. ಇದಕ್ಕೆಲ್ಲ ನನ್ನ ಕಾರಣ ನಮ್ಮ ಗುರುಮಾತಪ್ಪಗಳು. ಅವ್ರು ಹೇಳ್ಯಾರ ನಾವು ಬಂದ್ವಿ, ಇಷ್ಟೆಲ್ಲ ಮಾಡಿದ್ವಿ. ಅವ್ರು ಹೇಳಿರಲಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ. ಈಗ ಈ ಮಕ್ಕಳು ಶಾಲೆಯೊಳಗೆ ಪೂರ್ವಿ ಸಾರಿದ್ರು. ನಾವು ಇದೇ ಊರವ್ರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು, ಇಲ್ಲೇ ಎಷ್ಟೋ ಸ್ಕೂಲ್ನಾಗ ಬಂದು ಕಲಿತು ಇಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಆಗ್ಯಾರ. ಎಲ್ಲ ಮಕ್ಕಳಿಗೂ ನಾವು ಆ ಥರ ಕಾಣ್ತೀವಿ ಅಂತ ನಾನು ಕನಸ್ಕೊಂಡು ನಾನು 2 ಮಾತುಗಳು ಶರಣ. ಇದು ನೋಟ್ ಯಾವ್ದು ಹೇಳೋದು? ಸಂಖ್ಯೆ ಅದರಲ್ಲಿ ಸಂಖ್ಯೆ ಹೇಳೋದು ಗಾಡಿ ಒಂದು ಅಷ್ಟೇ. ಹಾಂ, ಸಂಖ್ಯೆ ನೋಡ್ಕೊಡ್ರಿ, ನೀವು ನೋಡ್ಕೊಡ್ರಿ. ಇಲ್ಲೇ ಹಾಂ ಹೇಳ್ತಾರಿ ಕಡೆ ಒಂದು ಈ ಕಡೆ ಇತ್ತಪ್ಪ, ಜೋರಾಗಿ ಹೇಳ್ಬೇಕು. ಇನ್ನೊಮ್ಮೆ ಇದು 500 ನೋಟ ಇದೆ, ಹೌದಾ? ಅಲ್ಲ 200 500 ಇದು. ಹಾಂ, ಜೋರಾಗಿ ಹೇಳ, ಸಂಖ್ಯೆ ಹೇಳ್ಬೇಕಿದ್ರಂದ್ರೆ. ಹಾಂ, ಸಂಖ್ಯೆ ನಂಬರ್ ಹೇಳೋದ್ರ ಹಾಂ, ರೊಕ್ಕ ಸ್ಕ್ಯಾನ್ ಮಾಡಿದ್ದೆ ಕೈಲಿ. ಹಾಂ, ನಂಬರ್ ಹೇಳಿ. 1 2 ಅವ್ರಿಗೆ ಕೊಡು. ಹಾಂ, 6 3 ನೋಡಮ್ಮ ಕರೆಗಲ್ಲ ಸ್ಕ್ಯಾನ್ ಮಾಡು. ಅಂಚು ಮಾಡ್ದಮ್ಮಜ್ಜಿ ಮಾಡು ಸ್ಕ್ಯಾನ್ ಮಾಡು.
ಅಂಜು ಬಿಡತ್ತಿ 1 2 6 6 9 ಹೇಳಿ ನಿಮ್ಮ ಹೇಳ 1 2 6 6 9 ಆಯ್ತು ಈ ಫೋರ್ ಸಂಖ್ಯೆ ಅದು ನೋಟ್ ಯಾವ್ದು ಹೇಳ್ಬೇಕು ಸ್ಕ್ಯಾನ್ ಮಾಡಿ ಮುಂದೆ ನೋಟ್ ಐತಿ ಕಲರ್ ನಿನ್ನ ಮುಂದೆ ಹೇಳು ಹೆದರಬಾರ್ದು ಮಾಡು ಪಟ್ನ ಮಾಡು ಸ್ಕ್ಯಾನ್ ಮಾಡು ಮಾಡು ಜಲ್ದಿ ಕಂಟಕ್ ಪಡ ಸ್ಕ್ಯಾನ್ ಮಾಡು ಟಿಕ್ ಮಾಡ್ದಾನ ಅಂಜಬಾರ್ದು. ಪಟ್ನ ಹೇಳು ಎಷ್ಟು ನೋಟ್ ಅದು ನಂಬರ್ ಹೇಳು ನಂಬರ್ ಹೇಳು. 1 ಹ್ಞೂ 2 2 ಹ್ಞೂ 2 9 ವೆರಿ ಗುಡ್ ಗುಡ್. ಇದ್ರೆ ಹಾಂ G ಗ G ಗ ಹಾಂ ಸರಿ 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 A ಇದು ನೋಟ್ ಇದು ಯಾವ್ದು ಯಾರು ನೋಟ್ ಹೇಳ್ಬೇಕು ನಿನ್ನ ಮುಂದೆ ಐತಿ 50 ಹಾಂ ಜೋರಾಗಿ ಹೇಳ 50 ಹಾಂ ನಂಬರ್ ಹೇಳ 2 6 ಹಾಂ 2 3 ಹಾಂ 2 5 Hello ಹಾಂ ಮುಂದೆ ಕಂಟಿನ್ಯೂ ಸ್ಕ್ಯಾನ್ ಮಾಡ್ಕೊ Blue ಹಾಂ ನೆಕ್ಸ್ಟ್ ಸ್ಕ್ಯಾನ್ ಮಾಡು Green ಬಸವಲಿಂಗಾಯಮ್ಮ ನನಗೆ ಇವತ್ತು ಭಾಳ ಸಂತೋಷ ಆಯ್ತು. ನನಗೆ ಕೊಟ್ಟಂತ ನಾನು ನಮ್ಮ ಶಾಲೆಗೆ ಕೊಡ್ತೀನಿ. ಧನ್ಯವಾದ. ಶ್ಲೋಕ ಹೇಳಿ ಚಲೋ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇನ್ನೊಂದು ಶ್ಲೋಕ ಹೇಳು सरस्वती नमस्तुभ्यं वरदे कामरू विद्यारंभं करिष्यामि सिद्धिर्भवतु मे सदा बुद्धिर्भवतु मे सदा. ನಾನು ಗೆದ್ದ ಬಹುಮಾನವನ್ನು ನಾನು ಕೂಡ ನಮ್ಮ ಶಾಲೆಗೆ ಕೊಡುತ್ತೇನೆ. ಶರಣಾರ್ಥಿಗಳು. ಸಂಸ್ಕಾರ ಆಮೇಲೆ ಶಿಕ್ಷಣ ಎರಡೂ ಕೂಡಿ ತಗೊಂಡಿದ್ದೀವಿ. ಈಗ ನಮ್ಮ ಶಾಲೆಯ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಅಧ್ಯಕ್ಷ ಭಾಷಣ ನಮ್ಮ ಶಾಲೆಯ ಮುಖ್ಯ ಗುರುಗಳು ಅಂತ ಇವತ್ತು ಕಾರ್ಯಕ್ರಮ ಅಧ್ಯಕ್ಷರಂತ ಶ್ರೀಧರ್ ಜೋಗಿನ್ ಅವರೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದಂಥ ಪರಮ ಪೂಜ್ಯ ಮಣಿಪುರ ಗುರು ಮಹಾಂತ ಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲೆ ಆಚರಣರಾದ ಅಕ್ಕನ ಬಳಗದ ಕ್ರಿಯಾಶೀಲ ಅಧ್ಯಕ್ಷರಾದ ಸವಿತಾ ಮಂಡಲ್ ಅವರೇ ಹಾಗೂ ಅಕ್ಕನ ಬಳಗದ ಕ್ರಿಯಾಶೀಲ ಕಾರ್ಯದರ್ಶಿಯಾದ ಸವಿತಾ ಅರೇಗೌಡ ಮೇಡಮ್ ಅವರೇ ಹಾಗೂ ಅಕ್ಕನ ಬಳಗದ ಎಲ್ಲ ಸರ್ವ ಸದಸ್ಯರೇ ಹಾಗೂ ನಮ್ಮ ಶಾಲೆಯ ಗುರುವೃಂದವೇ ಹಾಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಹಾಗೂ ನಮ್ಮ ಅಡಿಗೆ ಸಿಬ್ಬಂದಿಯವರೇ ಎಲ್ಲರಿಗೂ ಶರಣಾರ್ಥಿ. ಬಸವಾದಿ ಪ್ರಮಥರು ಬಸವಣ್ಣನಕ್ಕಿಂತ ಪೂರ್ವದಲ್ಲಿ 11ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಹುಟ್ಟಿತು. ಆ ವಚನ ಸಾಹಿತ್ಯದ ಆದ್ಯ ವಚನಕಾರ ದೇವರ ದಾಸಮನಿ. ಅವನಿಂದಲೇ ವಚನ ಪ್ರಾರಂಭ ಆಯಿತು. ತದನಂತರ ಬೆಳಕಿಗೆ ಬಂದಿದ್ದು 12ನೇ ಶತಮಾನ ಬಸವಣ್ಣನವರು ಎಲ್ಲ ವಚನಕಾರರನ್ನು ಸುಮಾರು 76 ವಿವಿಧ ಕುಲ ಕಸಬಗಳನ್ನು ಹೊಂದಿದ್ದ ಶರಣರನ್ನು ಒಳಗೊಂಡಂತ ಅನುಭವ ಮಾಡಿಕೊಂಡು ಸ್ಥಾಪಿಸಿ ಇವನ್ಯಾರವ ಇವ ನಮ್ಮವ ಇವ ನಮ್ಮ ಮನೆಯ ಮಗ ಸರಿಯ ದೇವ ಎಂದು ಬಸವಣ್ಣ ಹಲವಾರು ಜಾತಿ ಮತ ಪಂಥಗಳ ಆಗಿನ ಕಾಲದಲ್ಲಿ ಜಾತಿ ಮತ ಭೇದ ವಿಪರೀತವಾಗಿ ಬೆಳೆದಿತ್ತು. ಮೂಢನಂಬಿಕೆ ಬೆಳೆದಿತ್ತು. ಕುಲ ಪಡೆದಾಡ್ತಿದ್ರು. ಅಂತಹ ಸಂದರ್ಭದಲ್ಲಿ ನಮ್ಮ ಬಸವಣ್ಣನವರು ಎಲ್ಲ ಸಮುದಾಯಗಳನ್ನು ಕರ್ಕೊಂಡು ಎಲ್ಲ ವಚನ ಕರ್ಕೊಂಡು ಬಸವಾದಿ ವಚನ ಮಂಟಪ ಅನುಭವ ಮಂಟಪವನ್ನು ಆಗಿನ ಕಾಲದಲ್ಲಿ ಸ್ಥಾಪನೆ ಮಾಡಿದರು. ಆಗಿನ ಕಾಲದಲ್ಲಿ ಜನರನ್ನು ಒಗ್ಗೂಡಿಸುವ ಸಲುವಾಗಿ ಬಸವಣ್ಣ ಕ್ರಾಂತಿಯನ್ನೇ ಮಾಡಿದ.
ಆದರೆ ಆ ಕ್ರಾಂತಿ ಈಗ ಉಳಿದಿಲ್ಲ. ನಮ್ಮಲ್ಲಿ ಈಗ ನಾವು ಕೂಡ ಭೇದ ಭಾವ ಮಾಡ್ತೀವಿ. ಅವ ಈ ಜಾತಿಯವ, ಅವ ಈ ಜಾತಿಯವ. ಅವ ಯಾಕೆ ಈಗ ಮಠಕ್ಕೆ ಬಂದ್ರೆ ಈಗ ಕಾರಣಗಳು ಬಹಳ ನಾವು ನೋಡಿದಾಗ ನಾನು ದೊಡ್ಡ ಅಪ್ಪ ಒಂದು ನೆರಳಲ್ಲಿ ನಾನು ಅಲ್ಲಿ ಸಣ್ಣದ ಹೋಗ್ತೀನಿ ಮಠದ ಪಕ್ಕ ನಮ್ಮ ಮನೆ ಮಠದ ಪಕ್ಕದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಬಸವ ದಂಡನಾಯಕ ಅಂತ ಅಪ್ಪನವರು ಎಲ್ಲರನ್ನೂ ಕರ್ಕೊಂಡು ಯಾರಾದ್ರೂ ನಿಮ್ಮ ಮಠ ನಿಮ್ಮದು ಎಲ್ಲ ನಮ್ದೇನಿಲ್ಲ ಎಲ್ಲ ಬಸವಣ್ಣನ ಅಂತ ಹೇಳುವ ಒಂದು ತತ್ವವನ್ನು ನಮ್ಮ ಇಳಕಲ್ ನಗರಕ್ಕೆ ಹಾಗೂ ಇಳಕಲ್ ನಗರದಲ್ಲಿರುವಂಥ ಎಲ್ಲ ಆ ಹಳ್ಳಿ ಜನರು ಕೂಡ ಅವನು ಬರಮಾಡಿಕೊಂಡು ಆ ಮಠವನ್ನು ಸಮೃದ್ಧಿ ಮಠವನ್ನಾಗಿ ಮಾಡಿದ್ದಾರೆ. ಆ ಮಠದ ಆ ಭಕ್ತರ ಆ ಒಂದು ಆ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಪ್ರತಿನಿತ್ಯ ನೋಡ್ರಿ ಶ್ರಾವಣ ಮಾಸ ಬಂತಂದ್ರೆ ತಾಯಂದಿರು ಬೆಳಿಗ್ಗೆ ಅಲ್ಲಿ ಹೋಗೋದು. ನಮ್ಮ ತಾಯಂದಿರು ನಮ್ಮ ಅಕ್ಕಂದು ಎಲ್ಲರೂ ಹೋಗ್ತಿದ್ರು ಅವಾಗ ಸಣ್ಣರಿದ್ದಾಗ. ಅದು ಪರಂಪರೆ ಇದೆ. ಯಾಕಂದ್ರೆ ಶ್ರಾವಣ ಮಾಸ ಅಂದ್ರೆ ಶ್ರವಣ ಬಂದ್ರೆ ಒಳ್ಳೆಯದನ್ನು ಆಚರಿಸಿ ಒಳ್ಳೆಯದನ್ನು ಕೇಳುವ ಒಂದು ಶ್ರವಣ ಮಾಸ ಅಂತ ಶ್ರಾವಣ ಮಾಸ ಅಂತ ಕರಿತೀವಿ. ಈ ದಿಶೆಯಲ್ಲಿ ಸಂಸ್ಕಾರ ಭಾರಿ ಕೊಟ್ಟು ನಾನು ಪ್ರತಿಯೊಂದು ವೇದಿಕೆ ಹೇಳ್ತೀನಿ. ಸಂಸ್ಕಾರ ಇದ್ರೆ ಮಾತ್ರ ನಾವು ಸಮಾಜದಲ್ಲಿ ಒಳ್ಳೆಯ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ನಿಮ್ಮನ್ನ ಸಂಸ್ಕಾರಕ್ಕೆ ಮಾತ್ರ ಸಂಸ್ಕಾರಕ್ಕೆ ಮಾತ್ರ ನಿಮ್ಮನ್ನು ಸದೃಢ ಮಾಡುತ್ತೆ, ಮಾದರಿಯಾಗಿ ಗೊತ್ತಾಗುತ್ತೆ. ಆ ಸಂಸ್ಕಾರ ಪಡೆದ್ರೆ ಅವ್ರು ಹೇಳಿದ್ರು ಒಂದ್ಸತಿ ನೀವು ನಾನು ನೋಡಿ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಅದು ಕನ್ನಡ ನಾಡಿಗೆ ತುಂಬಾ ಶತಮಾನ ಕಟ್ಟಿದ್ವು. ಅವ್ ಫಸ್ಟ್ ರ್ಯಾಂಕ್ ರಾಜು ಅಂದ್ರೆ ಹೆಂಗಂದ್ರೆ ರಾಜು ಅಂದ್ರೆ ಓದಿನೊಳಗ ಬಹಳ ಬುದ್ಧಿವಂತ, ಓದೋದು ಬಹಳ ಬುದ್ಧಿವಂತ. ಅವ್ರ ತಾಯಿ ಹೇಳ್ತಾಳ ಇಡೀ ಫಸ್ಟ್ ಎಲ್ಲರೂ ಅವ್ರಿಗೆ ಇಡೀ ಸಮುದಾಯ ಜನ ಸನ್ಮಾನ ಮಾಡಿದ್ರು. ಅವಾಗ ತಾಯಿ ಹೇಳ್ತಾಳ ಅವ್ರು ಫಸ್ಟ್ ಎಲ್ಲ ನೀವು ಫಸ್ಟ್ ರ್ಯಾಂಕ್ ಬಂದಿರಲ್ಲ, ಒಂದು ಲಿಮಿಟ್ ತೊಂಬರ ಕಳಿಸ್ತೀನಿ ತೊಂಬರ್ತೀವಿ ಅಂತ ಹೇಳ್ತಾರೆ. ಆಯ್ತು ನಾ ಹೋಗ್ತೀನಿ ಅಂತ ಹೇಳ್ತಾನ ರಾಜು. ಅಲ್ಲಿ ಹೋಗ್ತಾನ, ಮಾರ್ಕೆಟ್ಗೆ ಹೋಗ್ತಾನ. 10 ರೂಪಾಯಿಗೆ 5 ಲಿಮಿಟ್ ಅಂತ ಹೇಳ್ತಾರ. 1 ಲಿಮಿಟ್ಗೆ ಇವ್ರಿಗೆ ಗೊತ್ತಿಲ್ಲ, 1 ಲಿಮಿಟ್ಗೆ ಎಷ್ಟು ಆಗುತ್ತೆ ಅನ್ನೋದು ಗೊತ್ತಿಲ್ಲ. 10 ರೂಪಾಯಿಗೆ 5 ಲಿಮಿಟ್ ಅಂದ್ರೆ ಆಯ್ತು 1 ಲಿಮಿಟ್ ಕೊಡ್ರಿ. 1 ಲಿಮಿಟ್ ಕೊಟ್ರ ಅವರು 10 ರೂಪಾಯಿ ಕೊಟ್ಬಿಡ್ತಾನೆ. ಅಲ್ಲೋ ಅದ್ರ ಬೆಲೆ ಏನು? ನಾನು 10 ರೂಪಾಯಿಗೆ 5 ಲಿಮಿಟ್ ನೀವು ಬಂದ 10 ರೂಪಾಯಿ ಕೊಟ್ಟ ಅಂದ್ರೆ ಹಿಂಗಂದ್ರೆ ಅದ್ರ ಬೆಲೆ ಕೂಡ ಅದ್ರ ಇದು ಅಪೂರ್ವ ಜ್ಞಾನ ಕೂಡ ಸಂಸ್ಕಾರ ಇಲ್ಲದ ಮನುಷ್ಯನಾಗಿ ರಾಜು ಬೆಳೀತಾನೆ. ಕೊನೆಗೆ ಪಶ್ಚಾತ್ತಾಪ ಆಗತ್ತೆ, ನಾನು ತಾಯಿಯಿಂದ ತಂದೆಯಿಂದ ಒಳ್ಳೆಯ ಸಂಸ್ಕಾರವನ್ನು ಪಡೆದಿಲ್ಲ, ಬರೀ ಓದು 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 ಅಂತ ನಾವು ಓದಿನಿಂದ ಬೆನ್ ಹತ್ತಿದೆ ಎನ್ನುವ ಮನೋಭಾವನೆ ಅವಾಗ ಬದಲಾವಣೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಓದೋದ್ರ ಜೊತೆಗೆ ಸಂಸ್ಕಾರ ಕೂಡ ಅತ್ಯಂತ ಮುಖ್ಯ. ಈ ಎಲ್ಲ ಸಂಸ್ಕಾರ ನೋಡಿಗೆ ಈ ಎಲ್ಲ ತಾಯಿಗಳು ಅವರು ಮನೆಗೂ ಸಹಿ, ಸಾಮಾಜಿಕ ಸೇವೆಗೂ ಸಹಿ, ವಚನಕ್ಕೂ ಸಹಿ, ಎಲ್ಲದಕ್ಕೂ ಸಹಿ ಅಂತಾರೆ ಇವರೆಲ್ಲ. ಯಾಕಂದ್ರೆ ಸಮಾಜ ಕಟ್ಟುವ ಕೆಲಸವನ್ನು ಇವರೆಲ್ಲ ಮಾಡಾಕತ್ತಾರ. ಪುರುಷರು ಅಷ್ಟ ಮಾಡ್ತಿದ್ವಿ ಮೊದಲ, ಈಗ ಮಹಿಳೆಯರು ಕೂಡ ಮಾಡಾಕತ್ತಾರ. ಅವ್ರಿಗೆ ಲಾಟ್ಸ್ ಆಫ್ ಥ್ಯಾಂಕ್ಸ್ ಎಲ್ಲರಿಗೂ ನಮಗೆ ತುಂಬಾ ತುಂಬಾ ಅಕ್ಕನ ಬಳದವರಿಗೆ ಧನ್ಯವಾದಗಳು. ಇವತ್ತು ನಾವು ಭಾಳ ಕಾರ್ಯಕ್ರಮ ಮಾಡಿದ್ವಿ ವೇದಿಕೆ ಮೇಲೆ. ಇವತ್ತು ವೇದಿಕೆ ಭಾಳ ಚಂದ ಕಾಣುತ್ತೆ. ನಾವು ಎಷ್ಟೊಂದು ಕಾರ್ಯಕ್ರಮ ಮಾಡಿದ್ರೆ ಈ ವೇದಿಕೆ ಭಾಳ ಚಂದ. ಮೊದಲು ಮಕ್ಕಳ ಅಕ್ಕನ ಬಳಗ, ಅದಕ್ಕೆ ಅಕ್ಕನ ಬಳಗದವ್ರು ಉಲ್ಲೇಖ ಮಾಡ್ತೀವಿ ಮತ್ತೊಮ್ಮೆ. ನಿಮ್ಗೆ ಏನು ಕಾರ್ಯಕ್ರಮ ಇದ್ರು ಯಾಕೆ ಅಂತೀರ ಅಂದ್ರೆ ನಮ್ಮ ಹುಡುಗರು ಇದ್ರೊಳಗೆ ಇದ್ರದ್ದು ಅನುಭವ ತಗೋಬೇಕು, ಇದ್ರದ್ದು ರುಚಿ ತರಬೇಕು ಮಾಡ್ತೀವಿ. ಇಂಥ ನೀವು ಬಂದ್ಮೇಲೆ ಮಂದಿಗೆ ತಲೆ ಒಳ್ಳೆಕತ್ತೀವಿ ನಮ್ಮ ಹೆಣ್ಣುಗಳಿಗೆ. ಈ ನಾವು ಏನಿಲ್ಲ ಅದಕ್ಕೆ ನಿಮ್ಮ ಅಕ್ಕನ ಬಳಗದ ಕಾರ್ಯಕ್ರಮ ಏನೇ ಇರಲಿ, ಶಾಲೆ ಒಳಗಿರಲಿ ಮಠದಾಗಿರಲಿ, ನಾವು ಯಾವತ್ತೂ ಬರ್ತೀವಿ, ಕಾರ್ಯಕ್ರಮ ಮುಂದೆ ಮಾಡ್ಬೇಕಂತ ಹೇಳ್ತೀನಿ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಶಾಲೆಯ ಮುಖ್ಯಗಳಾದ ಸುರೇಶ್ ಸರ್ ಅವರಿಗೆ ಚಪ್ಪರ ಮೂಲಕ ಧನ್ಯವಾದಗಳು ತಿಳಿಸೋಣ. ಅದೇ ರೀತಿ ಅಕ್ಕನ ಬಳಗದ ಅಧ್ಯಕ್ಷರಾದಂಥ ಸವಿತಾ ಮಾಟೂರ್ ಮೇಡಮ್ ಅವರಿಗೂ ಕೂಡ ಚಪ್ಪರ ಮೂಲಕ ಧನ್ಯವಾದಗಳು. ಈ ಅಕ್ಕನ ಬಳಗದ ಕಾರ್ಯದರ್ಶಿಯಾದಂಥ ಪ್ರತಿಭಾ ಅಲೆಗೌಡ ಮೇಡಮ್ ಅವರಿಗೂ ಧನ್ಯವಾದಗಳು. ನಮ್ಮ ಉದ್ದೇಶವಾಗಿ ನಮ್ಮ ಶಾಲೆ ಆಯ್ಕೆ ಮಾಡಿಕೊಂಡಂಥ ಸವಿತಾ ಗುಂಡೂರು ಶೆಟ್ಟಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ
ಸುವರ್ಣ ವೆಂಕಟೇಶ್ವರ ಅಂಗಡಿ ಮೇಡಮ್ ಅವರು, ಜಪ್ಜಾ ಶಿವಕುಮಾರ್, ಲಲಿತಾ ಅಂಗಡಿ, ರಾಜೇಶ್ವರಿ ಶಿವಕುಮಾರ್ ಮೇಡಮ್ ಅವರು, ಸುನಿತಾ ಅಂಗಡಿ, ವಿಶಾಲಕ್ಷ್ಮಿ ಶೆಟ್ಟರ್, ಸವಿತಾ ಶಿವಕುಮಾರ್, ಹೀಗೆ ಎಲ್ಲ ಅಂಗಡಿ ಬಳಗದವರಿಗೆ ಈ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಶಾಲೆಯ ಶಿಕ್ಷಕರಿಂದ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಅಲ್ಲೇ ಕೂತಲ್ಲೇ ಚಾಕ್ಲೇಟ್ ಪ್ರೋಗ್ರಾಮ್ ಯಾಕೆ ಬರಬಾರ್ದು ಯಾರು ಅಷ್ಟು ಒಂದು ನಿಮಿಷ ಒಂದು ಸೆಕೆಂಡ್ ಎದ್ದಿರ್ತಾರೆ ಅಷ್ಟು ನೀವೆಲ್ಲರೂ ಎದ್ದಿದ್ದೀರಿ ಮಕ್ಕಳಿಗೂ ಸಹಿತ ನಮ್ಗೆಲ್ಲ